ನಮ್ಮ ಲಿಫ್ಟ್ ಸೆಕ್ಷನ್ ನೋಡಿ, ಗೋಲ್ಡನ್ ಅಲ್ಲೇ ಮಾಡಿಸಿದ್ವಿ ನಾವು. ಈ ಕಿಚನ್ ಎಂಟ್ರಿ ಆಗುವಾಗ ನೀವು ನೋಡ್ಬೋದು 2 ಲ್ಯಾಂಪ್ ನಿಮಗೆ ಕಾಣುತ್ತೆ. ಅದು ಇದು ನಮ್ದು ಡೈನಿಂಗ್ ಏರಿಯಾ. ಆನಿಕ್ಸ್ ಮಾರ್ಬಲ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಒಳಗಡೆ ಕೂಡ ಮಿರರ್ ಕೊಟ್ಟಿದ್ದಾರೆ. ಮೇನ್ ಅಟ್ರಾಕ್ಷನ್ ಇದು ಕೂಡ ಈ ಡೈನಿಂಗ್ ರೂಮಲ್ಲಿ, ಈ ಕಿಚನಲ್ಲಿ ಪ್ಲೇನ್ ಇತ್ತು ಜಾಗ. ಒಂದು ಕನ್ಸೋಲ್ ಮಾಡಿದ್ರೆ ಎಲ್ಲದಕ್ಕೂ ಕೂಡ ನಮಗೆ ಈಸಿ ಆಗುತ್ತೆ ಅಂತ ಹೇಳಿ ಇದು ಪೋಸ್ಟರ್ ತಿಮ್ಮಿಗೆ ಅವಳ ಫ್ರೆಂಡ್ ಗಿಫ್ಟ್ ಮಾಡಿದ್ದು ಆ ಪೋಸ್ಟರ್. ಓಕೆ, ಇದಕ್ಕೆ ಐಲ್ಯಾಂಡ್ ಕಿಚನ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಶಟರ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ನಾನು ನೋಡಿ ಎಂತ ಗೊತ್ತುಂಟ, ನನ್ನ ಕಟ್ಟಿಂಗ್ ಬೋರ್ಡ್ಸ್ ಎಲ್ಲ ಇಟ್ಟಿದ್ದೀನಿ. ಹೆಚ್ಚಾಗಿ ಇಲ್ಲಿ ಚೂರು ಕೂಡ ಬೆಳಕು ಒಳಗೆ ಬೀಳ್ಬಾರ್ದು, ನಮಗೆ ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ 2 ನೋಡಿ. ಇದು ಮೊದಲು ಬ್ಲ್ಯಾಕ್ ಅಲ್ಲಿದ್ದು ಇದ್ರಾಗಿ ಸ್ಟೋರ್ ರೂಮ್ ಮಾತ್ರ ಇನ್ನೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಈ ಪೋಸ್ಟರ್. ಹಾಗೂ ದೊಡ್ಡ ದೊಡ್ಡ ಪಾತ್ರೆ, ಅದು ಇದು ಮೀನು ಚಿಕನ್ ಏನು ತೊಳೆದು ಅಮ್ಮನ ರೂಮು. ಓಲ್ಡಲ್ಲಿ ನಾವು ಚೇಂಜ್ ಮಾಡಲಿಲ್ಲ ಅಂದರೆ ಈ ಒಂದು ರೂಮಲ್ಲಿ ಹಾಲ್ ಆಯಿತು, ಇನ್ನೊಂದು ಹಾಲ್ ಆಯಿತು, ಪ್ರೇಯರ್ ರೂಮ್ ಆಯಿತು. ಅದರಿಂದ ಹೀಗೆ ಸೀದಾ ಬರುವಾಗ ಇದೊಂದು ಪ್ಯಾಸೇಜ್ ನಿಮಗೆ ಕಾಣುತ್ತೆ. ತುಂಬ ವರ್ಸ್ಟ್ ಕಂಡೀಷನಲ್ಲಿದ್ದ ಪ್ಯಾಸೇಜ್ ಇದು. ಇವಾಗ ಈ ರೀತಿ ಇದೆ ಈ ಪ್ಯಾಸೇಜ್. ಈ ಸೈಡ್ ಉಂಟು ನೋಡಿ, ಲಿಫ್ಟ್ ಇರೋದು ನೋಡಿ. ಇದು ನಮ್ಮ ಲಿಫ್ಟ್ ಸೆಕ್ಷನ್. ಇಲ್ಲಿ ಕೂಡ ಹಾಗೆ ಲಿಫ್ಟ್ ಮಾಡಬೇಕಾದ್ರೆ ತುಂಬ ಇದಾಯಿತು. ಯಾಕೆಂದರೆ ಇದು ಈಗ ಇದರ ಹಿಂದ್ಗಡೆ ನೀವು ಕಾಣ್ತಾ ಇದೆ ನೋಡಿ, ಇದು ಕೂಡ ಗ್ಲಾಸ್ ಇತ್ತು, ರೌಂಡ್ ಇದರದ್ದು ಗ್ಲಾಸ್ ಇದೆ. ಗ್ಲಾಸ್ ಹಾಕಿಸಿ ಅದು ಲಿಫ್ಟ್ ಮಾಡಿ ಅದು ಅವರಿಗೆ ಸಮಾಧಾನ ಆಗಲಿಲ್ಲ. ಹಾಗೆ ಅವರೇನು ಮಾಡಿದರು, ನಂತರ ಟೆಕ್ಸ್ಚರ್ ಅವರಿಗೆ ಕರ್ಕೊಂಡು ಬಂದು ಒಂದೇ ರಾತ್ರಿಯಲ್ಲಿ ಅವರು ಇದನ್ನು ಟೆಕ್ಸ್ಚರ್ ಪೇಂಟ್ ಮಾಡಿಸಿದ್ರು ಈ ರೀತಿ. ಹಾಗೊಂಥರ ಕೇವಲ ನಮಗೆ ಇಲ್ಲಿ ಲಿಫ್ಟ್ ಕಾಣುವಾಗೆ ಮಾಡಿದರು. ಹಾಗೂ ಇಲ್ಲಿದ್ರೆ ಗ್ಲಾಸ್, ದೊಡ್ಡ ಗ್ಲಾಸ್ ಇತ್ತು ಇಲ್ಲಿ. ಅಲ್ಲಿಂದ ಎಲ್ಲ ಕಾಣ್ತಾ ಇತ್ತು ಒಳಗಡೆ ಇರುವಂಥದ್ದು ಕೂಡ. ಟಿಂಟೆಡ್ ಮಾಡಿದ್ವಿ, ಆದರೂ ಅದು ಒಂಥರ ಅಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಯಾಕೋ ತುಂಬ ದೊಡ್ಡದು, ಒಂಥರ ಕಮರ್ಷಿಯಲ್ ಇರುತ್ತೆ ನೋಡಿ, ಆ ರೀತಿ ಕಾಣ್ತಾ ಇತ್ತು. ಇವಾಗ ಅದನ್ನೆಲ್ಲ ತೆಗೆದವರು ಈ ರೀತಿ ಮಾಡಿದರು. ಇದು ಲಿಫ್ಟ್ ಕಂಪನಿ ಡ್ಯಾನ್ ಎಲಿವೇಟರ್ಸ್ ಅಂತ ಹೇಳಿ. ಅವ್ರದ್ದು ಕೂಡ ನಿಮಗೆ ಬೇಕಿದ್ರೆ ನಂಬರೆಲ್ಲ ಹಾಕ್ತೀನಿ. ಯಾರಿಗಾದರೂ ಮಾಡಲಿಕ್ಕಿದ್ರೆ ನೀವು ಮಾಡಿಸ್ಬೋದು ಮನೆಯಲ್ಲಿ, ಯಾರಿಗಾದ್ರೂ ಐಡಿಯಾ ಇದ್ದರೆ ನೋಡಿ. ಈ ರೀತಿ ಬರುತ್ತೆ ಇದು. ಇಲ್ಲಿಂದ ಗ್ರೌಂಡ್ ಫ್ಲೋರಿಂದ 2nd ಫ್ಲೋರ್ ತನಕ ಫುಲ್ ಮೇಲೆ ತನಕ ಹೋಗುತ್ತೆ. ಇದು ಈ ರೀತಿ ಇದೆ ಮನೆಗೆ ಅಂತ ಹೇಳಿ ನೋಡಿ. ಗೋಲ್ಡನಲ್ಲೇ ಮಾಡಿಸಿದ್ವಿ ನಾವು. ಇದಕ್ಕೂ ಇದು ಮ್ಯಾಚ್ ಆಗುತ್ತೆ. ಹಾಗೂ ಬೇಕಿದ್ರೆ ನಿಮಗೆ ಸ್ಟೀಲಲ್ಲಿ ಅದರಲ್ಲೆಲ್ಲ ಮಾಡಿ ಕೊಡ್ತಾರೆ. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ, ಸಿಲ್ವರ್ ಕಲರ್ ಬರುತ್ತೆ ನೋಡಿ, ಅದರಲ್ಲಿ ಗೋಲ್ಡ್ ಕಲರ್ ಆದರೆ ಗೋಲ್ಡ್ ಕಲರಲ್ಲಿ, ಯಾವುದರಲ್ಲಿ ಕೂಡ ನೀವು ಮಾಡಿಸ್ಬೋದು. ನಾವು ಈ ಮನೆಗೆ ಮ್ಯಾಚ್ ಆಗುವಾಗೆ ಗೋಲ್ಡ್ ಕಲರಲ್ಲೇ ಮಾಡಿಸಿದ್ದನ್ನು. ಹಾಗೂ ನಿಮಗೆ ಮೇಂಟೆನೆನ್ಸ್ ಅದು ಇದು ಏನು ಕಿರಿಕಿರಿ ಇಲ್ಲ. ಅವರೇ ಬಂದು ಏನಾದರೂ ಬಂದು ಮೇಂಟೆನೆನ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ಟೆನ್ಷನ್ ಏನಿಲ್ಲ. ತುಂಬ ಚೆನ್ನಾಗಿದೆ ಇದು. ಮನೆಗೆಲ್ಲ ಯಾರಿಗಾದರೂ ಮಾಡಿಸ್ಲಿಕ್ಕಿದ್ರೆ ನಮಗೆ ಅಂತೂ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಯಿತು ಇದು ಬಂದ ಮೇಲೆ. ಇಲ್ಲದಿದ್ರೆ ತುಂಬ ಕಷ್ಟ ಆಗ್ತಾಯಿತ್ತು. ಈ ಮನೆಯಲ್ಲಿ ಮೇಲೆ ಹೋಗಬೇಕು, ಕೆಳಗಡೆ ಹೋಗಬೇಕು, ಏನಾದರೂ ಹಾಕಲಿಕ್ಕೆ, ಬಟ್ಟೆ ಹಾಕಲಿಕ್ಕೆ, ಇದಕ್ಕೆಲ್ಲದಕ್ಕೂ ತುಂಬ ಯೂಸ್ಫುಲ್ ಆಯಿತು. ಲಿಫ್ಟ್ ಯಾಕೆ ಮನೆಯಲ್ಲಿ ಬೇಡ ಅಂತ ನಮಗೆ ಆಗುತ್ತೆ ಮೊದಲು, ಸುಮ್ಮನೆ ಓವರ್ ಖರ್ಚು ಅಂತೇಳಿ. ಆದರೆ ಲಿಫ್ಟ್ ಬಂದ ಮೇಲೆ ಅದು ನಮ್ಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನಮಗೆ ಬಂದ ಮೇಲೇ ಗೊತ್ತಾಗೋದು. ನೀವು ಕೂಡ ಎನಿಸ್ಬೋದು, ಸುಮ್ಮನೆ ಆಲಸ್ಯ ಕೂಡ ಆಗುತ್ತೆ, ಸ್ಟೆಪ್ಸಿಂದ ಹೋದರೆ ಸ್ವಲ್ಪ ಎಕ್ಸಸೈಸ್ ಆಗುತ್ತೆ, ಅದಾಗುತ್ತೆ, ಇದಾಗೆಲ್ಲ ಸುಮ್ಮನೆ ವೇಸ್ಟ್. ಯಾಕೆ ಗೊತ್ತುಂಟ, ಒಮ್ಮೆ ಸ್ಟೆಪ್ಸಿಂದ ಈಗ ಪ್ರಾಯ ಆದವರು ಕೂಡ ಮೇಲೆ ಹೋಗ್ಲಿಕ್ಕೆ, ಕೆಳಗೆ ಹೋಗ್ಲಿಕ್ಕೆ ಎಲ್ಲದಕ್ಕೂ ಕಷ್ಟ ಆಗುತ್ತೆ ಬಂದವರಿಗೆ, ಇದಕ್ಕೆಲ್ಲ. ಹಾಗೂ ದೊಡ್ಡ ಮನೆ ಅಂದಮೇಲೆ ತುಂಬ ಕಷ್ಟ. ಎಂತ ಗೊತ್ತುಂಟ, ಒಮ್ಮೆ ಹೋಗಿ ಬರಬೇಕಾದ್ರೆ ಎಷ್ಟು ಕಷ್ಟ, ತುಂಬ ಸಾಕಾಗಿ ಹೋಗುತ್ತೆ. ಆದರೆ ಈ ಲಿಫ್ಟ್ ಬಂದ ಮೇಲೆ ಉಂಟಲ್ಲ, ಎಷ್ಟೋ ಕೆಲಸ ನಮಗೆ ಈಸಿ ಆಗಿದೆ. ಹಾಗೆ ಒಂದು ಮನೇಲಿ ಒಂದು ಲಿಫ್ಟ್ ಇರಲೇಬೇಕು. ಬಂದ ಮೇಲೆ ನಮಗೆ ಅದರದ್ದು ಗೊತ್ತಾಗೋದು. ಓಕೆ, ಲಿಫ್ಟ್ ಆಗಿದೆ. ಹೊರಗೆ ಬರುವಾಗ ಈ ರೀತಿ ಪ್ಯಾಸೇಜ್ ಕಾಣುತ್ತೆ. ತುಂಬ ಚೆನ್ನಾಗಿದೆ. ಇದು ಲೈಟ್ ನೋಡ್ಬೋದು ನೀವು. ಇದು ಕೂಡ ನನಗೆ ಕಿರಣ್ ಅವರು ಗಿಫ್ಟ್ ಮಾಡಿದ್ದು. ಇಲ್ಲಿ ಇದೇ ಬೇಕು ಲೈಟ್ ಅಂತೇಳಿ ಅವರಿಗೆ ತುಂಬ ಆಸೆ ಇತ್ತು. ಒಂದು ಸಣ್ಣದಾಗಿ ತುಂಬ ಚೆನ್ನಾಗಿ ಬರಬೇಕು, ಒಂದು ಅಲ್ಲಿಂದ ಇಲ್ಲಿ ನೋಡುವಾಗ ಪ್ಯಾಸೇಜ್ ಕೂಡ ತುಂಬ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಈ ಲೈಟನ್ನು ಕೂಡ ಅವರೇ ತೊಗೊಂಡು ಬಂದಿದ್ದು. ಇದರಲ್ಲಿ ಕೂಡ 3 ಕಲರ್ ಬರುತ್ತೆ ಲೈಟಲ್ಲಿ. ಈ ರೀತಿ ನಿಮಗೆ ಯಾವುದು ಬೇಕು ಅದು ನೀವು ಇಡ್ಬೋದು. ಹಾಗೂ ಇದರ ಪಕ್ಕದಲ್ಲಿ ನಾನೊಂದು ಪ್ಲಾಂಟ್ ಹ್ಯಾಂಗ್ ಮಾಡಿ ಇಟ್ಟಿದ್ದೀನಿ, ಸ್ವಲ್ಪ ನೇಚರ್ ಲುಕ್ ಬರಲಿ ಅಂತ ಹೇಳಿ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಇದು ಪ್ಯಾಸೇಜ್ ನೀವು ನೋಡ್ಬೋದು, ಇಲ್ಲಿಂದ ಅಲ್ಲಿ ತನಕ ಸ್ಟ್ರೇಟಾಗಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೂ ಸೀದಾ ನಮ್ಮ ವಾಶ್ ಬೇಸಿನ್ ಉಂಟು ನೋಡಿ, ಮೇನ್ ಎಂತ ಹೇಳ್ತಾರೆ
ಡೈನಿಂಗಿಗೆ ಆಗುವಂಥ ಬೇಷನ್ ಉಂಟು ನೋಡಿ, ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ಓಕೆ, ಈ ಮನೆಯಲ್ಲಿ ಎಲ್ಲ ವರ್ಕ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇನ್ ಈ ಮನೆ ಅಟ್ರಾಕ್ಷನ್ ಬರಲಿಕ್ಕೆ ಕಾರಣ ನಮ್ಮ ಪಿ ಒ ಪಿ ವರ್ಕ್ ನೋಡ್ಬೋದು ನೀವು. ಡಿಸೈನ್ ಎಲ್ಲ ನಮ್ಮ ಇಂಜಿನಿಯರ್ ಕೊಟ್ಟಿದ್ದು, ಎಲ್ಲೆಲ್ಲಿ ಏನೇನು ಬೇಕು, ಹೇಗೆ ಬೇಕು ಅಂತ ಹೇಳಿ. ಅದೇ ರೀತಿ ಆ ಫಿನಿಶಿಂಗ್ ಎಲ್ಲನೂ ತುಂಬ ಚೆನ್ನಾಗಿ ಬಂದಿದೆ. ಒಂದೊಂದು ಕಡೆ ಒಂದೊಂದು ರೀತಿಯ ಸೀಲಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನೋಡ್ಬೋದು ನೀವು, ಡೈನಿಂಗ್ ಯಾವ ರೀತಿ ಸೀಲಿಂಗ್ ಬಂದು, ಪ್ಯಾಸೇಜ್ ಸಪ್ರೇಟ್, ಡೈನಿಂಗ್ಗೆ ಸಪ್ರೇಟ್, ಆ ಡೈನಿಂಗ್ ಟೇಬಲ್ ಇಡುವಲ್ಲಿ ಆ ಸ್ಕ್ವೇರ್ ಸಪ್ರೇಟ್, ಈ ರೀತಿ ಎಲ್ಲದಕ್ಕೂ ಆ ಒಂದು ಫಿನಿಶಿಂಗ್ ಉಂಟು. ಆ ಒಂದು ಎಂತ ಹೇಳ್ತಾರೆ, ಎಂತ ಹೇಳೋದು, ಪರ್ಫೆಕ್ಷನ್ ಅಂತ ಹೇಳ್ತಾರೆ ನೋಡಿ, ಅದು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಇದು ಪಿ ಒ ಪಿ ವರ್ಕ್ ನಿಮಗೆ ಮನೆಯಲ್ಲಿ ಯಾರಿಗಾದರೂ ಮಾಡಲಿಕ್ಕಿದ್ರೆ ಇವರದ್ದು ಕೂಡ ನಂಬರ್ ನಾನು ಹಾಕ್ತೀನಿ, ಕಾರ್ಪೆಂಟ್ರಸ್ ನಂಬರ್ ಹಾಕ್ತೀನಿ, ಎಲ್ಲ ವರ್ಕರ್ ನಂಬರ್ ಹಾಕ್ತೀನಿ ನಾನು, ಯಾರ್ಯಾರು ಕೆಲಸ ಮಾಡಿದ್ರು ಅಂತ ಹೇಳಿ. ಪೇಂಟ್ ಕೂಡ ಹಾಗೆ ನೀವು ನೋಡ್ಬೋದು, ಎಲ್ಲ ಪೇಂಟ್ ಸೆಲೆಕ್ಟ್ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಹಾಗಾಗಿ ಎಲ್ಲರದ್ರೂ ನಂಬರ್ ನಾನು ಹಾಕಿರ್ತೀನಿ. ನಿಜವಾಗ್ಲೂ ಬಜೆಟ್ ಒಳಗೆ ನಿಮಗೆ ಪೇಂಟ್ ಎಲ್ಲ ಮಾಡಿ, ಇಷ್ಟು ದೊಡ್ಡ ಮನೆಗೆ ತುಂಬ ಚೆನ್ನಾಗಿ ಪೇಂಟ್ ಮಾಡಿಕೊಟ್ರು. ಹೇಳಿದ ಟೈಮಿಗೆ, ಹೇಳಿದ ಇದಕ್ಕೆ ಒಳ್ಳೆ ಕ್ವಾಲಿಟಿದು ಮಾಡಿಕೊಡ್ತಾರೆ. ಹಾಗಾಗಿ ನಿಮಗೆ ಯಾರಿಗಾದರೂ ಮನೆ ಕಟ್ಟೋರಿಗೆ ಯೂಸ್ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ಹಾಗೂ ಅವರ ನಂಬರ್ ಕೂಡ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದರಲ್ಲಿ ನೀವು ನೋಡ್ಬೋದು. ಓಕೆ, ಈಗ ಇದು ನಮ್ಮದು ಡೈನಿಂಗ್ ಏರಿಯಾ. ಈಗ ಈ ಡೈನಿಂಗ್ ಏರಿಯಾದಲ್ಲಿ ಮೇಯ್ನ್ ನನ್ನ ಆಸೆದ್ದು ಇದು ಮೊದಲು ಕೂಡ ಇತ್ತು, ನೀವು ನೋಡಿರ್ಬೋದು. ಅದನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿ, ಇದು ಕೂಡ ನೋಡಿ, ಇದಕ್ಕೆ ಕೂಡ ಅವರು ಯಾವ ರೀತಿ ಲೆಗ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು. ಕ್ಲೀನಿಂಗ್ ಮಾಡಲಿಕ್ಕೆ ಅಥವಾ ನೀರು ಹಾಕಿ ಕ್ಲೀನ್ ಮಾಡಲಿಕ್ಕಿದ್ರು, ಏನು ಮಾಡಲಿಕ್ಕಿದ್ರು ಈಸಿ ಆಗಲಿ ಅಂತ ಹೇಳಿ ಪ್ರೊಫೈಲ್ ಡೋರ್ಸ್ ಉಂಟು ಈ ರೀತಿ. ಹಾಗೂ ಒಳಗಡೆ ಕೂಡ ಮಿರರ್ ಕೊಟ್ಟಿದ್ದಾರೆ. ಆ ಮಿರರಿಂದ ಅಂದರೆ ಎಲ್ಲ ವಸ್ತುಗಳು ಡಬಲ್ ಆಗಿ ಕಾಣ್ತದೆ ಹಾಗೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನಂದು ಕ್ರೋಕರಿ ಯೂನಿಟ್, ನನ್ನ ಫೇವ್ರೇಟ್. ಇದು ಮೇನ್ ಅಟ್ರಾಕ್ಷನ್ ಇದು ಕೂಡ ಈ ಡೈನಿಂಗ್ ರೂಮಲ್ಲಿ, ಈ ಕಿಚನಲ್ಲಿ. ಇದೆಲ್ಲ ನನ್ನ ಕಲೆಕ್ಷನ್ಸ್. ಕೆಲವು ನಾವು ಎಲ್ಲೆಲ್ಲಿ ಹೋಗುವಾಗ ಒಂದೊಂದು ತೊಗೊಂಡು ಬಂದಿದ್ದುಂಟು, ಕೆಲವು ನಾವು ಬಂಜಾರ ಮಾರ್ಕೆಟಿಂದ ತೊಗೊಂಡು ಬಂದಿದ್ದುಂಟು, ಡೆಲ್ಲಿ ಎಲ್ಲ ಹೋದಾಗ. ನನ್ನ ಕಲೆಕ್ಷನ್. ಹಾಗೂ ಇಲ್ಲಿ ಬರುತ್ತೆ ನಮ್ಮ ಡೈನಿಂಗ್ ಟೇಬಲ್. ನಾವು ಡೈನಿಂಗ್ ಟೇಬಲ್ ಒಂದು ಚೇಂಜ್ ಮಾಡಲಿಲ್ಲ, ಇದು ಓಲ್ಡೇ ನಾವು ತೊಗೊಂಡು ಬಂದಿದ್ದೇ ಮಾಡಿದ್ದು, 1 ವರ್ಷ ಆಗಿತ್ತು. ಇದಕ್ಕೆ ನಾವು ಸುಮಾರು ಕೊಟ್ಟಿದ್ದೀವಿ. ಇದು ಎಂತ ಹೇಳ್ತಾರೆ, ಆನಿಕ್ಸ್ ಮಾರ್ಬಲ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಇವಾಗೆಲ್ಲ ಒಳ್ಳೊಳ್ಳೆ ಡಿಸೈನದು ಉಂಟು. ನನಗೆ ನೆಕ್ಸ್ಟ್ ನೋಡೋಣ, ಚೇಂಜ್ ಮಾಡಲಿಕ್ಕೆ ಆಗೋದು, ನೆಕ್ಸ್ಟ್ ಚೇಂಜ್ ಮಾಡೋದು ಅಂತ ಹೇಳಿದ್ದೀವಿ. ಇದು ನಮ್ಮದು ಡೈನಿಂಗ್ ಟೇಬಲ್ ಮೇಲುಗಡೆ ಒಂದು ಫ್ಯಾನ್ ಉಂಟು, ಹಾಗೂ ಪಕ್ಕದಲ್ಲಿ AC ಕೂಡ ಉಂಟು. 2 ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ ಈ ರೀತಿ ಉಂಟು. ಹಾಗೂ ಈ ಡೈನಿಂಗ್ ಟೇಬಲಲ್ಲಿ ನಮಗೆ ಇಲ್ಲಿ ಒಂದು ಬೇಷನ್ ಕೊಟ್ಟಿದ್ದಾರೆ, ಇಲ್ಲಿ ಒಂದು ಬೇಷನ್ ಉಂಟು. ಮೇನ್ ವಾಶ್ ಬೇಷನ್ ಇಲ್ಲಿ ಉಂಟು. ಕೆಳಗಡೆ ಈ ರೀತಿ ಕ್ಯಾಬಿನೆಟ್ ಮಾಡಿ ಕೊಟ್ಟಿದ್ದಾರೆ. ಹಾಗೂ ಇದು ಉಂಟಲ್ಲ, ಮೊದಲು ಬ್ಲ್ಯಾಕ್ ಇತ್ತು. ಇಷ್ಟು ದೊಡ್ಡ ಮನೆಗೆ ಇದು ನಾನು ಕೊಟ್ಟಿದ್ದಾಗಿದೆ. ಮತ್ತು ನಾವು ಇದಕ್ಕೆ ಇದು ಹಾಕಿದ್ದೀವಿ, ಎಂತ ಇದು ಹಾಕಿದ್ದು ನಾನು. ಇಲ್ಲಿ ನೋಡಿ, ಇದು ಅವರು ಅವತ್ತು ಹಾಕಿದ್ದು ಕಾಣ್ತಾ ಉಂಟಲ್ಲ ಇಲ್ಲಿ ನಿಮಗೆ. ನಾನು ಹೇಳಿದ್ದೆ ಅವರಿಗೆ, ಅದು ಎಂಥದ್ದು ಆಗಿದೆ ಇಲ್ಲಿ ಎಲ್ಲ ನೋಡಿ, ಸರಿ ಇಲ್ಲ ಇದು ಹಾಕಿದಂತ ಹೇಳಿ ಮಾಡ್ತಾರೆ ಅವಾಗ. ಇದು ಕೂಡ ಹಾಗೆ ಲೇಟೆಸ್ಟ್ ಸ್ಟೈಲ್ ಅಲ್ಲಿ ಕೊಡುವ ಅಂತ ಹೇಳಿ ಮಾಡ್ತಾ ಇದ್ದೇನೆ. ಇದು ಓಪನ್ ಮಾಡ್ಲಿಕ್ಕೆ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಪನ್ ಮಾಡ್ಬೇಕಾದ್ರೆ ಇದನ್ನು ಈಗ ಎಳೆಯಬೇಕು, ಆಮೇಲೆ ಅದನ್ನು ಓಪನ್ ಮಾಡ್ಬೇಕು. ಇದು ಟಚ್ ಎಂತ ಟಚ್ ನೋಡಿ, ಎಕ್ಸ್ಟ್ರಾ ಆರ್ಡಿನರಿ. ಆ ಬ್ಲ್ಯಾಕ್ ಮೇಲೇನೆ ಕಾರ್ಡ್ಸ್ ಕೂರಿಸಿ ಇದನ್ನು ಮಾಡಿದ್ದು. ಹಾಗಾಗಿ ಇದು ಕೂಡ ನೋಡ್ಬೋದು ನೀವು. ಇದೆಲ್ಲ ಕೆಲಸ ನಮ್ಮದು ಟೈಲ್ಸ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ತುಂಬ ನೀಟಾಗಿ ಎಲ್ಲ ಇದು ಕ್ರಾಸ್ ಇತ್ತು. ತುಂಬ ದೊಡ್ಡ ಕೆಲಸ ಇತ್ತು ಇಲ್ಲಿ ಮಾಡಲಿಕ್ಕೆ. ನಮ್ಮ ಮನೆಯಲ್ಲಿ ಎಲ್ಲ ಕ್ರಾಸ್, ಯಾವುದು ಕೂಡ ಅಳತೆ ಇಟ್ಟು ಏನು ಮಾಡಿದಿರಲಿಲ್ಲ ಇರಬೇಕು. ಆದರೆ ಇವಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಇದನ್ನು ಮಾಡಿದ್ದಾರೆ ಅಂದರೆ ಗೊತ್ತೇ ಆಗಲ್ಲ ಅಷ್ಟು ವರ್ಸ್ಟ್ ಇತ್ತ ಇದು ಪ್ಲೇಸ್ ಅಂತ ಹೇಳಿ. ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದು ಒಂದು ಮಿರರ್, ಸಿಂಪಲ್ ಒಂದು ಚೆನ್ನಾಗಿ ಮಿರರ್. ಹಾಗೂ ಕೋಲಾರಿದ್ದು ನಾವು ಎಲ್ಲ ಯೂಸ್ ಮಾಡಿದ್ದೀವಿ. ಮೇನ್ ವಾಶ್ ಮಿಷಿನ್ ಇದೆಲ್ಲ ನಾವು ಕೋಲಾರಿದ್ದು ಯೂಸ್ ಮಾಡಿದ್ದೀವಿ. ಎಲ್ಲ ಕೆಲಸದಲ್ಲಿ ಕೂಡ ತುಂಬ ಚೆನ್ನಾಗಿ ಒಳ್ಳೆ ಡಿಸೈನ್ ಕೊಡ್ತಾರೆ. ಈಗ ನೀವು ನೋಡ್ಬೋದು ಎಲ್ಲ ಕಡೆ ನೋಡಿ ಈ ರೀತಿ ಪಟ್ಟಿ ಕೊಡ್ತಾರೆ ಫಸ್ಟಿಗೆ ಅವರು. ಅಂದರೆ ಒಂದು ಈಕ್ವಲ್ ಆಗಿ ಕಾಣಲಿ,
ಒಂದೇ ಲೆಕ್ಕ ಕಾಣಲಿ ಎಲ್ಲ ಕಡೆ, ಹಾಗೂ ತುಂಬ ಚೆನ್ನಾಗಿ ಕಾಣಲಿ, ಒಂಥರ ಹೊರಗೆ ಬಂದಂಗೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇಲ್ಲಿ ಪಟ್ಟಿ, ಇಲ್ಲಿ ಕೂಡ ನೋಡ್ಬೋದು ನೀವು ಈ ಡೋರಿಗೆ ಯಾವ ರೀತಿ ಪಟ್ಟಿ, ಎಲ್ಲ ಕಡೆ ನೀವು ನೋಡ್ಬೋದು ಪಟ್ಟಿ ಪಟ್ಟಿ ರೀತಿ ಈ ರೀತಿ ಕೊಡ್ತಾರೆ ನೋಡಿ. ಇಲ್ಲಿ ಕೂಡ ನೋಡಿ ಇದು, ಹಾಗೂ ಇಲ್ಲಿ ನೋಡಿ ಇದು ಕಿಚನ್, ನಮ್ಮದು ಕಿಚನಿಗೆ ಕೂಡ ನೋಡಿ ಒಂಥರ ಹೇಗಿತ್ತು ಇದು ಕಿಚನ್. ಇದು ನನಗೆ ಇವಾಗ ಕೂಡ ನಂಬಲಿಕ್ಕೆ ಆಗೋದಿಲ್ಲ ಇದು ನಂದೇ ಕಿಚನ್ ಅಂತ ಹೇಳಿ. ಇಲ್ಲಿ ಕೂಡ ನೋಡಿ ಯಾವ ರೀತಿ ಅವರು ಒಂದು ಈಕ್ವಲ್ ಆಗಿ ಕಾಣಲಿ ಅಂತೇಳಿ ಒಂದು ಸಪ್ರೇಟಾಗಿ, ಅಂದರೆ ನಾವು ಇಲ್ಲಿಂದ ಶೂಟ್ ಮಾಡುವಾಗ ಎಲ್ಲ ಕೂಡ ಒಂದು ಕವರ್ ಹಾಕಬೇಕು ಅಂತ ಹೇಳಿ ಆ ರೀತಿ ಸಪ್ರೇಟಾಗಿ ಒಂದು ಪಟ್ಟಿ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಕಿಚನಿಗೆ. ಓಕೆ, ಇದು ನಂದು ಕಿಚನ್. ಇಲ್ಲಿ ಡೈನಿಂಗ್ ಬರುತ್ತೆ, ಡೈನಿಂಗ್ ಕಮ್ ಕಿಚನ್ ಬರುತ್ತೆ. ಈ ರೀತಿ ತುಂಬ ದೊಡ್ಡದಾಗಿ ನಾವು ಮಾಡಿದ್ದೀವಿ ಕಿಚನ್. ಯಾಕೆ ಗೊತ್ತುಂಟ, ಹೆಚ್ಚಾಗಿ ನಾವು ಹೆಂಗಸರು ಕಿಚನಲ್ಲಿ ಜಾಸ್ತಿ ಟೈಮ್ ನಾವು ಸ್ಪೆಂಡ್ ಮಾಡೋದು. ಎಷ್ಟು ಜನ ನಾವು ಕಿಚನಲ್ಲಿದ್ದರೆ ಎಲ್ಲರೂ ಬಂದು ಅಲ್ಲೇ ಕೂತ್ಕೊಂಡು ನಮ್ಮ ಜೊತೆ ಮಾತಾಡ್ತಾ ನಾವು ಕೆಲಸ ಕೂಡ ಮಾಡಿದಂಗೆ ಆಗುತ್ತೆ, ಹಾಗೆ ನಮ್ಮ ಜೊತೆ ಅವರು ಟೈಮ್ ಸ್ಪೆಂಡ್ ಮಾಡಿದಂಗೆ ಕೂಡ ಆಗುತ್ತೆ. ಹಾಗಾಗಿ ಯಾವಾಗಲೂ ಕಿಚನ್ ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೇ ಒಳ್ಳೇದು ಅಂತೇಳಿ ನನ್ನದೊಂದು ಥಿಂಕಿಂಗ್ ಇತ್ತು. ನಾನು ಹಾಗಾಗಿ ಅದನ್ನು ಮಾಡಿದೆ. ಇಲ್ದ್ರೆ ಏನಾಗುತ್ತೆ, ನಾವು ಒಬ್ಬರೇ ಕಿಚನ್ ಸಣ್ಣದಿದ್ದರೆ ನಾವು ಒಬ್ಬರೇ ಅಲ್ಲಿ ಒದ್ದಾಡ್ತಾ ಇರಬೇಕು, ಕೆಲಸ ಮಾಡ್ತಾ ಇರಬೇಕು, ಬಾಕಿ ಉಳಿದವರೆಲ್ಲ ಹೊರಗಡೆ ಇರ್ತಾರೆ. ಆದರೆ ಇಲ್ಲಿ ಹಾಗೆಲ್ಲ, ನಾನು ಕೆಲಸ ಮಾಡುವಾಗ ಎಲ್ಲರೂ ಕೂಡ ನನ್ನ ಜೊತೆ ಇರ್ತಾರೆ. ಆ ರೀತಿ ನಾನು ದೊಡ್ಡದಾಗಿ ಒಂದು ಕಿಚನ್ ಮಾಡಿದ್ದೀನಿ. ಹಾಗೂ ಈ ಡೈನಿಂಗ್ ಟೇಬಲ್ ಸೈಡಲ್ಲಿ ಇದೊಂದು ಏರಿಯಾ ಉಂಟು, ನೀವು ನೋಡಿರ್ಬೋದು. ಇದೊಂದು ಕನ್ಸೋಲ್. ಲಾಸ್ಟ್ ಟೈಮಲ್ಲಿ ಇದು ಕಿರಣ್ ಅವರು ಇಲ್ಲಿ ಒಂದು ಕನ್ಸೋಲ್, ಇದು ಪ್ಲೇನ್ ಇತ್ತಿದ್ದು ಜಾಗ, ಒಂದು ಕನ್ಸೋಲ್ ಮಾಡಿದರೆ ಎಲ್ಲದಕ್ಕೂ ಕೂಡ ನಮಗೆ ಈಸಿ ಆಗುತ್ತೆ ಅಂತ ಹೇಳಿದ್ದಕ್ಕೆ ಮತ್ತೆ ಸುಜಯ್ ಅವರು ಈ ಡಿಸೈನ್ ಕೊಟ್ಟು ಮಾಡಿದ್ದಾರೆ. ಈ ಕಾರ್ಪೆಂಟರ್ ವರ್ಕ್ ಕೂಡ ನೀವು ನೋಡ್ಬೋದು. ಹಾಗೂ ಇದರ ಮೇಲೆ ಹಾಕಿದ ಇದು ಕಾರ್ಡ್ಸ್ ಹಾಕಿದ್ದು, ಕಾರ್ಡ್ಸ್ ಕೂಡ ನೋಡ್ಬೋದು ನೀವು. ಎಲ್ಲ ವರ್ಕ್ ತುಂಬ ಚೆನ್ನಾಗಿ ಮಾಡ್ತಾರೆ. ಕಂಪನಿಯಲ್ಲಿ ಯಾವ ರೀತಿ ಫಿನಿಶಿಂಗ್ ಎಲ್ಲ ಕೊಡ್ತಾ ನೋಡಿ, ಸೇಮ್ ಅದೇ ರೀತಿ ಇರುತ್ತೆ. ನಿಮಗೆ ಎಲ್ಲಿ ಕೂಡ ಟಚ್ ಮಾಡುವಾಗಿರಲಿ ಅಥವಾ ಏನು ಮಾಡುವಾಗಿರಲಿ ಎಲ್ಲಿ ಏನು ಫೇಲ್ ಆಗೋದಿಲ್ಲ, ಅಷ್ಟು ಸ್ಮೂದಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಕಾರ್ಪೆಂಟ್ರಿದ್ದು ಕೂಡ ನಿಮಗೆ ನಂಬರ್ ಬೇಕಿದ್ದರೂ ನಾನು ಹಾಕ್ತೀನಿ, ಶಿವಚಂದ್ರ ಅಂತ ಹೇಳಿ. ತುಂಬ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ಕೆಲಸ. ಹಾಗೂ ಇದು ಕೂಡ ಹಾಗೆ ಅತ್ತರ್ ಅಂತ ಹೇಳಿ, ಇದು ಯಾರು ನಮ್ಮದು ಇದು ಮಾಡಿದವರು, ಎಂಥ ಟೈಲ್ಸ್, ಕಾರ್ಡ್ಸ್, ಗ್ರೈನೇಟ್ ಎಲ್ಲ ಕೆಲಸ ಮಾಡಿದವರು ಅತ್ತರ್ ಅಂತ ಹೇಳಿ, ಅವರದ್ದು ಕೂಡ ನಂಬರ್ ಹಾಕಿರ್ತೀನಿ. ಸುರೇಶ್ ಅಣ್ಣ ನಮ್ಮದು ಪೇಂಟಿಂಗ್ ಎಲ್ಲ ಮಾಡಿದವರು. ಹಾಗೂ ನಮ್ಮ POP ವರ್ಕ್ ಮಾಡಿದವರು ರೈಮಾನ್ ಅಂತ ಹೇಳಿ, ಅವ್ರದ್ದು ಕೂಡ ನಂಬರ್ ನಾನು ಹಾಕಿರ್ತೀನಿ. ಎಲೆಕ್ಟ್ರಿಕಲ್ ವರ್ಕ್ ಮಾಡಿದವರು ಪ್ರವೀಣ್, ಸುನೀಲ್, ಅವರದ್ದು ಟೀಮ್ ಉಂಟು, ಅವರು ಎಲ್ಲರದ್ದು ನಾನು ನಂಬರ್ ಹಾಕಿರ್ತೀನಿ. ಒಬ್ಬೊಬ್ರದ್ದು ಒಂದೊಂದು ಸಲ ನಾನು ಹೇಳ್ತೀನಿ ಹೆಸರು, ಯಾರಾದರೂ ಮರೆತು ಹೋದರೆ ನಾನು. ಇಲ್ಲಿ ಒಂದು ಸಣ್ಣದಾಗಿ ಪೋಸ್ಟರ್ ಹಾಕಿ, ಇದು ಪೋಸ್ಟರ್ ತಿಮ್ಮಿಗೆ ಅವಳ ಫ್ರೆಂಡ್ ಗಿಫ್ಟ್ ಮಾಡಿದ್ದು, ಆ ಪೋಸ್ಟರ್ ನಾವು ಇಲ್ಲಿ ಹಾಕಿದ್ದೀವಿ. ಅಂದರೆ ನಾವು ಜಾಸ್ತಿ ಏನು ಇದ್ದಿದ್ದರಲ್ಲೇ ಅಡ್ಜಸ್ಟ್ ಮಾಡೋಣ ಅಂತ ಹೇಳಿ ನಾವೇ ನಮ್ಮ ಇಂಜಿನಿಯರಿಗೆ ಹೇಳಿದ್ದು. ಇಲ್ದಿದ್ರೆ ಅವರು ಇನ್ನೂ ಕೂಡ ಒಳ್ಳೊಳ್ಳೆಯದು ನಮಗೆ ಸೆಲೆಕ್ಟ್ ಮಾಡ್ತಿದ್ರು, ಹಾಕ್ತಿದ್ರು. ಆದರೆ ಇದ್ದಿದ್ದರಲ್ಲೇ ನಾವು ಅಡ್ಜಸ್ಟ್ ಮಾಡೋಣ ಅಂತ ಹೇಳಿ ಕೆಲವು ವಸ್ತು ಹಾಗೆಯೇ ಮಾಡಿದ್ದೀವಿ. ಹಾಗೂ ಇಲ್ಲಿ ನಾನೊಂದು ಟಿಶ್ಯೂ ಬಾಕ್ಸ್ ನಂದು ಇಟ್ಟಿದ್ದೀನಿ, ಕೀ ಚೈನ್ಸ್ ಹಾಕಲಿಕ್ಕೆ ಒಂದು, ಹಾಗೂ ಒಂದು ಸಣ್ಣದಾಗಿ ವಾಸ್ ಇಟ್ಟಿದ್ದೀನಿ. ಹಾಗೆ ಉಂಟಿದು, ಹಾಗೂ ಗ್ಲಾಸ್ ಇದಕ್ಕೆಲ್ಲ ಬೇಕಿದ್ರು. ಹಾಗೂ ಇದು ನಂದು ಕಿಚನ್, ನನ್ನ ಫೇವ್ರೆಟ್ ಪ್ಲೇಸ್ ಇದು. ಇದರ ಪಕ್ಕ ಕಿಚನ್ಗೆ ಎಂಟ್ರಿ ಆಗುವಾಗ ನೀವು ನೋಡ್ಬೋದು 2 ಲ್ಯಾಂಪ್ ನಿಮಗೆ ಕಾಣುತ್ತೆ. ಅದು ನನಗೆ ತುಂಬ ಇಷ್ಟ ಆಗಿದ್ದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಅದು 2 ಲ್ಯಾಂಪ್ ಒಂದು ಶೇಪ್ ಕೊಟ್ಟಿದ್ದಾರೆ. ಹಾಗೂ ಅದಕ್ಕೆ ಪಕ್ಕದಲ್ಲಿ ಚಿಕ್ಕದಾಗಿ 2 ಲ್ಯಾಂಪ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣುತ್ತೆ ಅದು. ಓಕೆ, ಇದಕ್ಕೆ ಐಲ್ಯಾಂಡ್ ಕಿಚನ್ ಅಂತ ಹೇಳ್ತೀವಿ. ಅಂದರೆ ಈ ರೀತಿ ಟೇಬಲ್ ಇದ್ದು ಮುಂದ್ಗಡೆ ನೋಡಿ ಈ ರೀತಿ ಬಾಕ್ಸ್ ಇದ್ದು ಈ ಸೈಡ್ ನಿಂತು ಮಾಡ್ತೀವಿ ನೋಡಿ, ಇಂಥದಕ್ಕೆಲ್ಲ ಐಲ್ಯಾಂಡ್ ಕಿಚನ್ ಡಿಸೈನ್ ಅಂತ ಹೇಳ್ತೀವಿ. ಇದು ಕೂಡ ನನಗೆ ನಿಯೋ ಕ್ಲಾಸಿಕಲ್ ಸ್ಟೈಲಲ್ಲಿ ಮಾಡಲಿಕ್ಕೆ ಬೇಕಿತ್ತು. ಆದರೆ ಏನು ಗೊತ್ತುಂಟಾ, ತುಂಬ ಕಾಸ್ಟ್ಲಿ ಆಗುತ್ತೆ ಅದು. ನಮ್ಮ ಹತ್ರ ನಿಜವಾಗ್ಲೂ ಕಿಚನ್ ನಾವು ಚೇಂಜ್ ಮಾಡೋದ್ರಲ್ಲೇ ಇರಲಿಲ್ಲ. ಆದರೆ ಎಲ್ಲ ಸ್ವಲ್ಪ ಮಾಡೋದಂತ ಹೇಳಿ ಎನಿಸಿದ್ದು ನಾವು. ಆದರೆ ಸ್ವಲ್ಪ ಬರ್ತಾ ಆ ಕೆಲಸ ಎಲ್ಲ ನೋಡ್ತಾ ನಾವು ಅದು ಫುಲ್ಲು ವರ್ಸ್ಟ್ ಆಗಿತ್ತು. ಎಲ್ಲವನ್ನು ನಾವು ತೆಗಿಬೇಕಾಯಿತು, ಯಾವುದು ಕೂಡ ಒಂದು ಇಡ್ಲಿಕ್ಕೆ ಆಗಲಿಲ್ಲ. ಇಲ್ಲಿ ನೀವು ನೋಡ್ಬೋದು, ಮೊದಲು ನಮ್ಮದು ಇಲ್ಲಿ ಓಪನ್ ಇತ್ತು ಎಂಥ ಸ್ಟೋರ್ ರೂಮಿಗೆ, ಅದನ್ನೆಲ್ಲ ಕ್ಲೋಸ್ ಮಾಡಿದರು ಫಸ್ಟಿಗೆ ನೋಡಿ. ಇಲ್ಲಿಂದ ಅಲ್ಲಿ ತನಕ ಎಲ್ಲ ಕ್ಲೋಸ್ ಮಾಡಿ, ಆಮೇಲೆ ಸ್ಟೋರ್ ರೂಮಿಗೆ ಆ ಸೈಡ್ ಒಂದೇ ಸೈಡ್ ಇರಲಿ ಅಂತ ಹೇಳಿ ಬಾಗಿಲೆಲ್ಲ ಒಂದು ಸೈಡ್ ಮಾಡಿದರು. ಹಾಗಾಗಿ ಅದು ಇನ್ನೂ ಕೂಡ ಚೆನ್ನಾಗಿ ಬಂತು. ಅಂದರೆ ಎಲ್ಲ ಕಿಚನ್ ಇದೆಲ್ಲ ಇದು ನೋಡಿ ಒಂದೇ ಸೈಡಲ್ಲಿ ಬಂತು, ತುಂಬ ನೀಟಾಗಿ ಕಾಣ್ತಾ ಉಂಟು ಇವಾಗ. ಹಾಗೂ ನೋಡಿ ಸ್ಟೋರ್ ರೂಮ್ ಇಲ್ಲಿದ್ದು ತೆಗೆದ್ರು, ಹಾಗೂ ಈ ಸೈಡ್ ಮಾಡಿದರು, ತೋರಿಸ್ತೀನಿ ನಾನು. ಆ ಸೈಡ್ ಇದ್ದ ಸ್ಟೋರ್ ರೂಮನ್ನು ತೆಗೆದು ನೋಡಿ ಇಲ್ಲಿ ಮಾಡಿದರು. ಹಾಗಾಗಿ ಇಲ್ಲಿ ಒಂದು ಸ್ಟೋರ್ ರೂಮ್ ಇದ್ದು ಬಾಗಿಲು, ಹಾಗೂ ನೆಕ್ಸ್ಟ್ ನಮಗೆ ಬಾತ್ರೂಮ್, ಅದು ಒಂದೇ ಇದರಲ್ಲಿ ಬಂತು. ಹಾಗಾಗಿ ಇನ್ನೂ ಕೂಡ ತುಂಬ ಚೆನ್ನಾಗಿ ಬಂತದು. ಇದೆಲ್ಲ ತೆಗೆಯುತ್ತಾ ಕಿಚನ್ ಓಲ್ಡಾಗಿ ಅದೇ ಇದ್ದರೆ
ತುಂಬ ಗಲೀಜು ಕಾಣ್ತಾ ಇತ್ತು. ಹಾಗಾಗಿ ಇದನ್ನು ತೆಗೆದ್ವಿ ನಾವು. ಹಾಗೂ ನನಗೆ ಅದೇ ಹೇಳಿದೆಲ್ಲ ನಿಯೋ ಕ್ಲಾಸಿಕಲ್ ಸ್ಟೈಲಲ್ಲಿ ಬೇಕಿತ್ತು. ಅದಕ್ಕೆ ಅದು ತುಂಬ ಕಾಸ್ಟ್ಲಿ ಆಗುತ್ತೆ ಅಂತೇಳಿ ಅದೇ ಸ್ವಲ್ಪ ಕಮ್ಮಿ ಬಜೆಟಲ್ಲಿ ನಮಗೆ ಇದನ್ನು ನಮ್ಮ ಇಂಜಿನಿಯರ್ ಸಜೆಸ್ಟ್ ಮಾಡಿದರು. ಆ ಪ್ರಕಾರದಲ್ಲಿ ಇದು ನಾವು ಮಾಡಿದ್ದು. ಸ್ವಲ್ಪ ಗ್ರೀನ್ ಆಗಿ ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ಹೇಳಿ ಸ್ವಲ್ಪ ಗ್ರೀನಲ್ಲಿ ಇಟ್ಟಿದ್ದೀವಿ ನಾನು. ನನ್ನ ಇಷ್ಟವಾದ ಕಲರ್ ಇದು. ಅವರು ಕೂಡ ನನಗೆ ಇದನ್ನೇ ಸಜೆಸ್ಟ್ ಮಾಡಿದರು. ನನಗೆ ಕೂಡ ಇದು ಇಷ್ಟ ಆಯಿತು. ಅವ್ರು ಸೆಲೆಕ್ಟ್ ಮಾಡಲಿಕ್ಕೆ ಕೊಡ್ತಾರೆ ನಿಮಗೆ ಯಾವ ಕಲರ್ ಬೇಕು ಅಂತ ಹೇಳಿ. ಅದನ್ನು ನಾನು ಇದನ್ನು ಅವರು ಕೂಡ ನನಗೆ ಸಜೆಸ್ಟ್ ಮಾಡಿದರು. ಹಾಗೂ ನನಗೆ ಕೂಡ ಇದೇ ಇಷ್ಟ ಇತ್ತು. ಹಾಗೆ ಇದು ನಮ್ಮದು ಐಲ್ಯಾಂಡ್ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ ಹೇಳಿ. ಮೊದಲು ಹೇಗಿತ್ತು ಇವಾಗ ಯಾವ ರೀತಿ ಬಂದಿದೆ ಎಲ್ಲ ನೀವು ನೋಡ್ಬೋದು, ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತ ಹೇಳಿ. ಓಕೆ, ನನ್ನ ರೈಟ್ ಸೈಡಿಗೆ ಫಸ್ಟಿಗೆ ನೀವು ನೋಡ್ಬೋದು ಇಲ್ಲಿ ಒಂದು ಕ್ರೋಕರಿ ಯೂನಿಟ್ ಮಾಡಿ ಕೊಟ್ಟಿದ್ದಾರೆ. ಇದು ಗ್ಲಾಸ್ ಅದೆಲ್ಲ ಇಡಲಿಕ್ಕೆ ವೈನ್ ಗ್ಲಾಸಸ್ ನಿಮಗೆ ಏನು ಕೂಡ ಇಡ್ಬೋದು. ನಾನಿಲ್ಲಿ ವೈನ್ ಗ್ಲಾಸಸ್ ಇಟ್ಟಿದ್ದೀನಿ. ಅವರು ಏನು ಕೂಡ ಇಡ್ಬೋದು ಅಂತ ಹೇಳಿಕೊಟ್ಟಿದ್ರು. ನೆಕ್ಸ್ಟ್ ಅದಕ್ಕೆ ಬೇಕಾಗುವಷ್ಟು ಡ್ರಾ ಎಲ್ಲ ಕೊಟ್ಟಿದ್ದಾರೆ ಅವರು. ಇಲ್ಲಿ ಒಂದು ಶಟರ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ನಾನು ನನ್ನ ಮಿಕ್ಸಿ ಅದೆಲ್ಲ ಇಟ್ಟಿದ್ದೀನಿ. ನಿಜವಾಗ್ಲೂ ಇದು 2 ಪೋರ್ಷನ್ ಆಗಿ ಮಾಡಲಿಕ್ಕೆ ಉಂಟು. ಆದರೆ ಲಾಸ್ಟ್ ಟೈಮಲ್ಲಿ ಸ್ವಲ್ಪ ಇದಾಗಿ ಅದೊಂದು ಬಾಕಿ ಉಳಿತು ನಮ್ಮದು ಕೆಲಸ. ಇಲ್ಲದ್ರೆ 2 ಪೋರ್ಷನಲ್ಲಿ ಅದು ಬರುತ್ತೆ ನಿಜವಾಗ್ಲೂ. ಹಾಗೂ ಕೆಳಗಡೆ ಎಲ್ಲ ಡ್ರಾ ಕೊಟ್ಟಿದ್ದಾರೆ. ಇಲ್ಲಿ ನಾನು ನಂದು ಕೆಲವು ಈಗ ಗ್ಲಾಸ್ ಎಲ್ಲ ಇಲ್ಲೇ ಉಂಟಲ್ವ, ಅದಕ್ಕೆ ನಾನು ಟ್ರೇ ಎಲ್ಲ ಗೆಸ್ಟ್ ಬಂದರೆ ಟ್ರೇ ಇದೆಲ್ಲ ಇಲ್ಲೇ ಇಟ್ಟಿದ್ದೀನಿ. ಕೆಳಗಡೆ ನಂದು ಎಲ್ಲ ಇದರದ್ದು ಐಟಮ್ಸ್ ಇಟ್ಟಿದ್ದೀನಿ. ಯಾವುದ್ರದ್ದು ಮಿಕ್ಸಿದ್ದು ಬೇಕಾದ ಒಂದು ಬ್ಲೇಡು ಅದು ಇದೆಲ್ಲ ಇಟ್ಟಿದ್ದೀನಿ. ಹಾಗೂ ಇಲ್ಲಿ ಬರುವಾಗ ಇಲ್ಲಿ ಕೂಡ ಅವ್ರು ನನಗೆ ಸ್ವಲ್ಪ ಹೈಡ್ ಆಗಿರಲಿ, ಇದಕ್ಕೆ ಲೈಟ್ ಬೇಡ, ಕೆಲವು ಅಂದರೆ ಸಣ್ಣ ಸಣ್ಣ ಗ್ಲಾಸ್ ಎಲ್ಲ ನಾವು ಇಡ್ಲಿಕ್ಕೆ ಉಂಟಲ್ಲ, ಜ್ಯೂಸ್ ಗ್ಲಾಸ್ ಅದೆಲ್ಲ ಇಡಲಿಕ್ಕೆ ಅವರು ಇದನ್ನು ಮಾಡಿ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ನಾನೆಲ್ಲ ನನ್ನ ಬೌಲ್ಸು ಪ್ಲೇಟ್ಸ್ ಈ ರೀತಿ ಇಡ್ತಾ ಇದ್ದೀನಿ. ಹಾಗೂ ಇಲ್ಲಿ ಫುಲ್ಲು ಕಾರ್ಡ್ಸ್ ಹಾಕಿದ್ದೀವಿ. ಫುಲ್ ಕಾರ್ಡ್ಸ್ ಹಾಕಿದ್ದಾರೆ. ಯಾಕೆಂದರೆ ಏನು ರಟ್ಟಿದ್ರು ಏನಾದರೂ ನನಗೆ ಈಸಿಯಾಗಿ ಕ್ಲೀನ್ ಮಾಡಲಿಕ್ಕೆಲ್ಲ ಆಗಲಿ ಅಂತ ಹೇಳಿ. ಇಲ್ಲಿ ಒಂದು ಪ್ಲಾಂಟೇಷನಿಗೆ ನನಗೆ ಕೊಟ್ಟಿದ್ದಾರೆ. ಇಲ್ಲೊಂದು ಪ್ಲಾಂಟೇಷನ್ ನಾನು ಇಟ್ಟಿದ್ದೀನಿ. ಹಾಗೂ ಎಲ್ಲ ಕಾರ್ನರಲ್ಲೂ ನನಗೆ ಅವರು ಏನಾದರೂ ಅಪ್ಲಿಯನ್ಸಸ್ ಇಡಲಿಕ್ಕೆ ಡಿವೈಡ್ ಮಾಡಿ ಇಡಲಿಕ್ಕೆ ಎಲ್ಲ ಕಾರ್ನರಲ್ಲಿ ಸಪ್ರೇಟಾಗಿ ನನಗೆ ಪ್ಲಗ್ ಅದು ಇದೆಲ್ಲ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಒಂದೊಂದು ಕಡೆ ಒಂದೊಂದು ನಾನು ಇಟ್ಟಿದ್ದೀನಿ. ಇಲ್ಲಿ ಇವಾಗ ನನ್ನ ಮಿಕ್ಸಿ ಗ್ರೈಂಡರ್ ಇಟ್ಟಿದೆ, ಇಲ್ಲಿ ಫ್ರೂಟ್ ಪ್ರೊಸೆಸರ್ ಜ್ಯೂಸರ್ ಅಂಥದ್ದೆಲ್ಲ ಇಟ್ಟಿದ್ದೀನಿ. ಹಾಗೂ ಇಲ್ಲಿ ಅವರು ನನಗೆ ಸೈಡಲ್ಲಿ ಇಂಡಕ್ಷನ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೇ ಉಂಟು. ಈಗ ಎಷ್ಟು ಯೂಸ್ಫುಲ್ ಆಗುತ್ತೆ ನಿಮಗೆ ಗೊತ್ತುಂಟು. ಗ್ಯಾಸ್ ಇದಿಷ್ಟೆಲ್ಲ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ನಾವು ಮಾಡಿದ್ರಿಂದ ಆವಾಗ ನೋಡಿ ಇವಾಗ ಎಷ್ಟು ಯೂಸೇ ಬಂತು. ಈಗ ನಾನೆಲ್ಲ ಹೆಚ್ಚಾಗಿ ಎಲ್ಲ ಎಲೆಕ್ಟ್ರಿಕ್ ಇದರಲ್ಲೇ ಮಾಡ್ತಾಯಿದ್ದೀನಿ ನಾನು, ಇಂಡಕ್ಷನ್ನಲ್ಲಿ ಇದರಲ್ಲಿ ಅಂತ ಹೇಳಿ. ಹಾಗೂ ಇಲ್ಲಿ ಉಂಟು ನೋಡಿ ಎಂತ ಗೊತ್ತುಂಟ, ನನ್ನ ಕಟ್ಟಿಂಗ್ ಬೋರ್ಡ್ಸ್ ಎಲ್ಲ ಇಟ್ಟಿದ್ದೀನಿ. ಹೆಚ್ಚಾಗಿ ನಾವು ಬೇಷನ್ ಹತ್ರನೇ ಕಟ್ಟಿಂಗ್ ಮಾಡೋದಲ್ವ, ಹಾಗಾಗಿ ಕಟ್ಟಿಂಗ್ ಬೋರ್ಡ್ ಅದೆಲ್ಲ ಅಲ್ಲೇ ಇಟ್ಟಿದ್ದೀನಿ. ಅದರ ಕೆಳಗಡೆನೇ ನಾನು ನೈಫ್ ಎಲ್ಲ ಇಟ್ಟಿದ್ದೀನಿ ನೋಡಿ. ಇಲ್ಲೆಲ್ಲ ನೈಫ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಹಾಗಾಗಿ ನನಗೆ ಈಸಿ ಆಗುತ್ತೆ. ನಾನಿಲ್ಲಿ ಕೆಲವು ಪ್ಲಾಂಟ್ಸ್ ಇಟ್ಟಿದ್ದೀನಿ. ಇವಾಗ ಕಿಚನಲ್ಲಿ ಸ್ವಲ್ಪ ಗ್ರೀನ್ ಆಗಿ ಏನಾದರೂ ಇಟ್ಟರೆ ಅದು ಇನ್ನೂ ಕೂಡ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಆದರೂ ನ್ಯಾಚುರಲ್ ಲುಕ್ ಬರಬೇಕಲ್ವ. ಹಾಗಾಗಿ ಈ ಇಂಥ ಪ್ಲಾಂಟ್ಸನ್ನು ನಾನು ಸಣ್ಣ ಪಾಟಲ್ಲಿ ತುಂಬ ಚೆನ್ನಾಗಿ ಇಟ್ಟಿದ್ದೀನಿ. ಇದನ್ನು ನಾನು ಹೆಚ್ಚಾಗಿ ಮೇಲೆ ಕಿಟಕಿ ಮೇಲೆ ಇಡೋದು. ಇವಾಗ ನಿಮಗೆ ತೋರಿಸುವಾಗ ಇದು ಗ್ರಿಲ್ ಹಾಕಿದ್ದೀವಲ್ವ, ಅಂದರೆ ಇದು ಬ್ಲೈಂಡ್ಸ್ ಹಾಕಿದ್ದೀವಲ್ವ, ಹಾಗಾಗಿ ಕೆಳಗಡೆ ಇಟ್ಟಿದ್ದೀನಿ ನಾನು. ಇಲ್ದಿದ್ರೆ ಅದನ್ನು ನಾನು ಮೇಲ್ಗಡೆ ಇಡ್ತೀನಿ. ಬಿಸಿಲು ಕೂಡ ಬರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಹಾಗೂ ಒಂದು ನಾನು ಇದನ್ನು ಇಟ್ಟಿದ್ದೀನಿ. ಇದು ಚೈನಾದಿಂದ ನನಗೆ ಕಿರಣ್ ಅವರ ಮಿಸ್ಸಸ್ ತಂದು ಕೊಟ್ಟಿದ್ದು ನನಗೆ. ತುಂಬ ಚೆನ್ನಾಗಿದೆ. ಸೋಲಾರಲ್ಲಿ ಇದು ಇದಾಗುತ್ತೆ ನೋಡಿ, ಹೀಗೇ ಅದು ಅಲ್ಲಾಡ್ತಾ ಇರುತ್ತೆ ಗೊಂಬೆ. ಇದು ಕೂಡ ನಾನು ಹಾಗೆ ಕಿಟಕಿಯಲ್ಲಿ ಬಿಸಿಲಿಗೆ ಇಡ್ತೀನಿ. ಇಡೀ ದಿನ ಈ ರೀತಿ ಟಿಂಗ್ 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 ಮಾಡ್ತಾನೆ ಇರುತ್ತೆ. ಇದು ತುಂಬ ಚೆನ್ನಾಗಾಗುತ್ತೆ ನೋಡಲಿಕ್ಕೆ. ಓಕೆ, ಇಲ್ಲಿಗೆ ಬರುವಾಗ ಇದು ನಮ್ಮದು ಐಲ್ಯಾಂಡ್ ಕಿಚನ್. ಇಲ್ಲಿ ಫಸ್ಟ್ ದೊಡ್ಡದಾಗಿ ನಮಗೆ ವಿಂಡೋ ಉಂಟು. ವಿಂಡೋಗೆ ಈಗ ನಾನು ಬ್ಲೈಂಡ್ಸ್ ಹಾಕಿದ್ದೀನಿ. 2 ಬ್ಲೈಂಡ್ಸ್ ಉಂಟು. ಅಂದರೆ ಚೂರು ಕೂಡ ನಾನು ರೆಸಿಪಿ ಮಾಡುವಾಗ ಹಿಂದ್ಗಡೆಯಿಂದ ತುಂಬ ಬ್ರೈಟಾಗಿ ಕಾಣುತ್ತೆ. ಆ ಲೈಟ್ ಉಂಟು ನೋಡಿ, ನಮ್ಮ ಮುಖ ಎಲ್ಲ ಸರಿಯಾಗಿ ಕಾಣೋದಿಲ್ಲ. ಹಾಗಾಗಿ ಅದಕ್ಕೆ ಅವರು 2 ರೀತಿಯಲ್ಲಿ ಚೂರು ಕೂಡ ಬೆಳಕು ಒಳಗೆ ಬೀಳಬಾರ್ದು, ನಮಗೆ ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ 2 ರೀತಿಯಲ್ಲಿ ಬ್ಲೈಂಡ್ಸ್ ಹಾಕಿ ಕೊಟ್ಟಿದ್ದಾರೆ. ಒಂದು ನೋಡಿ ಈ ರೀತಿ ಪ್ಲೇನ್ ಉಂಟು, ಇನ್ನೊಂದು ನೆಟ್ ಉಂಟು. ಹಾಗೂ ಇದೆಲ್ಲ ನೀವು ವರ್ಕ್ ನೋಡ್ಬೋದು. ಕಾರ್ಡ್ಸ್ ಹಾಕಿ ಎಷ್ಟು ಚೆನ್ನಾಗಿದು ಫುಲ್ಲು ಕಿಟಕಿಗೆ ರೌಂಡಾಗಿ ಕಾರ್ಡ್ಸಲ್ಲಿ ಅವರು ಇದು ಮಾಡಿ ಕೊಟ್ಟಿದ್ದಾರೆ, ಸೀಲ್ ಮಾಡಿ ಕೊಟ್ಟಿದ್ದಾರೆ. ನಮಗೆ ಕ್ಲೀನ್ ಮಾಡಲಿಕ್ಕಿರಲಿ ಎಲ್ಲದಕ್ಕೂ ಕೂಡ ಇದು ಈಸಿ ಆಗುತ್ತೆ. ತುಂಬ ಚೆನ್ನಾಗಿ ಅವರು ಸೀಲ್ ಮಾಡಿ ಕೊಟ್ಟಿದ್ದಾರೆ ಅದನ್ನು. ಹಾಗೂ ಇಲ್ಲೆಲ್ಲ ಡ್ರಾಸ್ ಉಂಟು. ಪುಲಾವ್ ಡ್ರಾ, ಅದು ಡ್ರಾ, ಇದು ಡ್ರಾ, ಏನು ಬೇಕು ಎಲ್ಲ ಉಂಟು ನಿಮಗೆ. ಹಾಗೂ ಇದು ನನ್ನ ಐಲ್ಯಾಂಡ್ ಕಿಚನ್. ಇದರಲ್ಲಿ ಗ್ಯಾಸ್ ಸ್ಟವ್ ಹಾಗೂ ಇಲ್ಲಿ ನನಗೆ ಈಸಿ ಆಗಲಿ ಅಂತ ಹೇಳಿ ಇನ್ನೊಂದು ಸಿಂಕ್ ಕೂಡ ಉಂಟು.
ಯಾವುದಕ್ಕದ್ದು ಸಣ್ಣ ಸಣ್ಣದು ಗ್ಲಾಸ್ ತೊಳಿಲಿಕ್ಕೆ, ಅದು ತೊಳಿಲಿಕ್ಕೆ, ಕೈ ತೊಳಿಲಿಕ್ಕೆ, ನೀರು ಇದು ಮಾಡಲಿಕ್ಕೆ, ಅದಕ್ಕೆಲ್ಲ ಹತ್ತಿರದಲ್ಲೇ ಆಗುತ್ತೆ. ತುಂಬ ಯೂಸ್ಫುಲ್ ಆಯಿತು ಅದು ಮಾಡಿದ್ರಿಂದ. ಹಾಗೂ ಇದು ನಂದು ಚಿಮ್ನಿ, ಈ ರೀತಿ ಇದೆ ಚಿಮ್ನಿ ಇದಕ್ಕೆ. ನೆಕ್ಸ್ಟ್ ಈ ಸೈಡ್ ಬರುವಾಗ ಕೂಡ ನೋಡ್ಬೋದು, ಇಲ್ಲಿ ಓಪನ್ ಆಗಿ ಅವರು ನನಗೆ ಎಲ್ಲ ಸೆಲ್ಫ್ ಕೊಟ್ಟಿದ್ದಾರೆ. ಏನಾದರೂ ನನ್ನದು ಶೋ ಪೀಸಸ್ ಅದು ಇದೆಲ್ಲ ಇದೆ ಆದರೆ, ಜಾರ್ಸ್ ಎಲ್ಲ ಇದೆ ಆದರೆ ನಾನು ಇಡ್ಲಿಕ್ಕೆ ಅಂತೇಳಿ ಈ ರೀತಿ ನಾನು ಇದನ್ನು ಸೆಟಪ್ ಮಾಡಿದ್ದೀನಿ. ಒಮ್ಮೊಮ್ಮೆ ಒಂದೊಂದು ರೀತಿ ಸೆಟಪ್ ಮಾಡ್ತಾನೇ ಇರ್ತೀನಿ. ಹಾಗೂ ಈ ಪ್ಲೇಸ್ ನಾನು ಸ್ವಲ್ಪ ಕಪ್ಸ್ ಮಗ್ಸ್ ಅದನ್ನೇ ಇಟ್ಟಿದ್ದೀನಿ. ನೀವು ನೋಡ್ಬೋದು ಹೀಗೆ ಸೆಟ್ ಮಾಡಿದ್ದೀನಿ. ಇಲ್ಲಿದೀಗ ನಿನ್ನೆನೆ ನಾನು ಇಟ್ಟಿದ್ದು ತೆಗೆದಿದ್ದು, ಅದು ಇನ್ನೂ ಸೆಟ್ ಮಾಡಿ ಇಡಲಿಲ್ಲ, ಅಲ್ಲೇ ಉಂಟದು. ಇಲ್ಲಿ ನಂದು ಏರ್ ಫ್ರೈಯರ್ ಹಾಗೂ ನೆಕ್ಸ್ಟ್ ಅಗರದ್ದು ಇದು ಕೂಡ ಹಾಗೆ ಎಂತ ಹೇಳ್ತಾರೆ ಎಲೆಕ್ಟ್ರಿಕ್ ಕುಕ್ಕಿಂಗ್ ಪಾಟ್ ಇದು ಕೂಡ ಇಲ್ಲಿ ಇಟ್ಟಿದ್ದೀನಿ ನಾನು. ಈಸಿ ಆಗುತ್ತೆ ಇದರಲ್ಲೆಲ್ಲ ಕೆಲಸ ಮಾಡಲಿಕ್ಕೆ. ಇಲ್ಲಿ ಒಂದು ನಾನು ಸುಮ್ಮನೆ ಈ ರೀತಿ ರೊಟೇಟ್ ಮಾಡಲಿಕ್ಕೆ ಈ ರೀತಿ ಜಾರ್ಸ್ ಕಾಫಿದ್ದು ಅದು ಇದೆಲ್ಲ ಇಟ್ಟಿದ್ದೀನಿ. ಓಕೆ, ಈ ಸೈಡ್ ಫ್ರಿಡ್ಜ್ ಬರುತ್ತೆ, ಹಾಗೂ ಈ ಸೈಡ್ ನಮ್ಮದು ಓವನ್ಸ್ ಎಲ್ಲ ಬರುತ್ತೆ, ಹಾಗೂ ಸಣ್ಣದಾಗಿ ಒಂದು ಪ್ಯಾಂಟ್ರಿ ಯೂನಿಟ್ ಕೂಡ ಉಂಟು. ನೆಕ್ಸ್ಟ್ ಏನು ಗೊತ್ತುಂಟಾ ನಿಮಗೆ, ಕಿಚನ್ ಇದೆಲ್ಲ ನೋಡಲಿಕ್ಕಿದ್ರೆ ಕಂಪ್ಲೀಟಾಗಿ ವಾರ್ಡ್ರೋಬ್ ಅದು ಇದು ಹೇಗಿದೆ ಅಂತ ಹೇಳಿ ನಾನು ಕಿಚನ್ ಟೂರ್ ಅಂತಲೇ ಹಾಕಿದ್ದೀನಿ. ಅದರಲ್ಲಿ ನೀವು ನೋಡ್ಬೋದು, ಕರೆಕ್ಟಾಗಿ ಉಂಟು. ಅದರಲ್ಲಿ ಎಲ್ಲವೂ ಕೂಡ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಅದರಲ್ಲಿ ನೀವು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಡೈನಿಂಗ್ ಟೇಬಲ್, ಕಿಚನ್, ಹಾಗೂ ಅದಕ್ಕಿಂತ ಹೀಗೆ ಇಲ್ಲಿ ಬರುವಾಗ ಇಲ್ಲಿ ನಿಮಗೆ ಸಿಗುತ್ತೆ ಇದೊಂದು ಪ್ಲೇಸ್. ಇದಕ್ಕೆ ನಾವು ಕಾರ್ಡ್ ಏರಿಯಾ ಅಂತ ಹೇಳಿ ಹೆಸರು ಕೊಟ್ಟಿದ್ದೀವಿ. ಕಾರ್ಡ್ ಏರಿಯಾ ಅಂತ ಯಾಕೆಂದರೆ ಇಲ್ಲಿ ನಮಗೆ ಈಗ ಫ್ಯಾಮಿಲಿ ಒಟ್ಟಿಗೆ ಕಾರ್ಡ್ ಆಡಲಿಕ್ಕಿರಲಿ ಅಥವಾ ಕ್ಯಾರಮ್ ಆಡಲಿಕ್ಕೆ, ಅದಕ್ಕೆ ಆಡಲಿಕ್ಕೆ, ಇದಕ್ಕೆ ಆಡಲಿಕ್ಕೆ ಅಂತೇಳಿ ಈ ಒಂದು ಪ್ಲೇಸ್. ಇದು ನಿಜವಾಗ್ಲೂ ಇದೊಂದು ಡೌನ್ ಆಗಿ ಕೋಟಿ ಆಡ ರೀತಿ ಇತ್ತು, ಡಬ್ಬ ಇತ್ತು ಪ್ಲೇಸ್ ಇದು. ಅದನ್ನು ತುಂಬ ಚೆನ್ನಾಗಿ ಈ ರೀತಿ ಮಾಡಿದೆ. ಪ್ಲೇನಲ್ಲಿತ್ತು ಇದು, ಓಲ್ಡ್ ಸೋಫಾ ನಮ್ಮ ಹತ್ರ ಇತ್ತು, ಅದನ್ನು ನಾನು ಇಲ್ಲಿ ಇಟ್ಟಿದ್ದೀನಿ. ಈಗ ಎಲ್ಲಿ ಇಡಲಿಕ್ಕೆ ಆಗಲ್ಲ, ಮಳೆ ಬರುವ ಟೈಮ್ ಬಂತಂತ ಹೇಳಿ ಇಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಚೇಂಜ್ ಮಾಡಲಿಕ್ಕೆ ಉಂಟು. ಇದು ಪ್ಲೇಸೇ ಸಪ್ರೇಟ್ ಡಿಫ್ರೆಂಟಾಗಿ ಬರುತ್ತೆ ಇದು. ಇಲ್ಲಿ ಒಂದು ವಾಶ್ ಬೇಷನ್ ಉಂಟು. ಈಗ ನಿಮಗೆ ಯಾವುದಕ್ಕಾದರೂ ಯೂಸ್ ಆಗುತ್ತೆ. ಅಂದರೆ ಟಾಯ್ಲೆಟಲ್ಲಿ ಕೂಡ ನಿಮಗೆ ವಾಶ್ ಬೇಷನ್ ಇಲ್ಲ ಈ ಟಾಯ್ಲೆಟಲ್ಲಿ. ಇದು ಟಾಯ್ಲೆಟ್, ಜನರಲ್ ಟಾಯ್ಲೆಟ್ ಅಂತ ಹೇಳ್ತಾರೆ ನೋಡಿ ಅದು. ಹಾಗೂ ಇದು ಸ್ಟೋರ್ ರೂಮ್ ಪಕ್ಕದ್ದು. ಇದು ಎಷ್ಟು ಚೆನ್ನಾಗಿ ಇದು ಏರಿಯಾ ಮಾಡಿದ್ರು ನೋಡಿ, ಯಾವ ರೀತಿ ಇತ್ತಿದು ಏರಿಯಾ. ಕಂಪ್ಲೀಟ್ ಆಗಿ ಅವರೆಲ್ಲ ಅದನ್ನು ತೆಗೆದು ಅದಕ್ಕೊಂದು ಒಳ್ಳೆ ಲುಕ್ ಕೊಟ್ಟರು. ಇಲ್ಲಿ ಮೇಲ್ಗಡೆ ಸ್ಟೋರೇಜ್ ಲಾಫ್ಟ್ ಕೊಟ್ಟಿದ್ದೀವಿ ನಾವು, ಸ್ಟೋರೇಜ್ ರ್ಯಾಕ್ ಅಂತ ಹೇಳ್ಬೋದು. ಅದೆಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ನೋಡಿ, ಇದು ಮೊದಲು ಬ್ಲ್ಯಾಕಲ್ಲಿದ್ದು ಇದ್ರಾಗಿತ್ತು, ಅದಕ್ಕೆ ನಾಬೆಲ್ಲ ಇದು ಒಳ್ಳೇದು ಹಾಕಿ ಈ ರೀತಿ ಎಲ್ಲ ಚಿಕ್ಕದಾಗಿ ಮಾಡಿ ಪರ್ಫೆಕ್ಟಾಗಿ ಮಾಡಿಕೊಟ್ರು. ಹಾಗೂ ಇದು ಸ್ಟೋರ್ ರೂಮು. ಇದು ಬಾಗಿಲೆಲ್ಲ ಚೇಂಜ್ ಮಾಡಿದ್ರು ಅವರು, ತುಂಬ ಚೆನ್ನಾಗಿ ಎಲ್ಲದಕ್ಕೂ ಒಂದೇ ರೀತಿ ಬಾಗಿಲಿರಲಿ ಅಂತ ಹೇಳಿ. ಈ ಸ್ಟೋರ್ ರೂಮ್ ಮಾತ್ರ ಇನ್ನೂ ಕೂಡ ಮುಟ್ಲಿಲ್ಲ. ಮೊದಲು ಹೇಗಿತ್ತು ನೋಡಿ ಹಾಗೆ ಉಂಟು. ಇದನ್ನು ಚೆನ್ನಾಗಿ ಮಾಡಲಿಕ್ಕೆ ಉಂಟು, ಆದರೆ ಸ್ವಲ್ಪ ಲಾಸ್ಟ್ ಟೈಮಲ್ಲಿ ಬೇಡ ಅಂತೇಳಿ ಇಲ್ಲಿ ಟೈಲ್ಸ್ ಕೂಡ ನಾವು ಚೇಂಜ್ ಮಾಡಿದ್ವಿ. ಲಾಸ್ಟ್ ಟೈಮಲ್ಲಿ ಬಿಟ್ವಿ ಅದನ್ನು ಹಾಗೆಯೇ. ನೆಕ್ಸ್ಟ್ ನೋಡೋಣ, ಇದೊಂದು ಸ್ಟೋರ್ ರೂಮ್ ಅಲ್ವಾ, ಇರಲಿ ಅಂತ ಹೇಳಿ ಇಲ್ಲಿ ಈ ಪೋಸ್ಟರನ್ನು ಹಾಕಿದ್ದಾರೆ ಅವರು, ನೋಡ್ಬೋದು ನೀವು. ಈ ಏರಿಯಾಕ್ಕೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಈ ಪೋಸ್ಟರ್. ಹಾಗೂ ಇಲ್ಲಿ ಓಪನ್ ಏರಿಯಾ, ಇದು ಫುಲ್ ಓಪನ್ ಏರಿಯಾ. ಇಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ, ಬಿಸಿಲು ಬೀಳುತ್ತೆ, ತುಂಬ ಚೆನ್ನಾಗಿದೆ ಇದು ಏರಿಯಾ. ಹಾಗೂ ನೆಕ್ಸ್ಟ್ ಏನು ಗೊತ್ತುಂಟಾ, ಇದು ಕಾರ್ಡ್ ಏರಿಯಾ ಆದಮೇಲೆ ನೆಕ್ಸ್ಟ್ ಬರೋದು ಇಲ್ಲಿ ಹೋದಾಗ ಇನ್ನೊಂದು ಕಿಚನ್. ಓಕೆ, ಈ ಕಿಚನಲ್ಲಿ ಹೆಚ್ಚಾಗಿ ಕೆಲಸ ಆಗ್ತಾನೆ ಇರುತ್ತೆ, ಹಾಗಾಗಿ ಈ ರೀತಿ ಪಾರ್ಟಿಷನ್ ಕೊಟ್ಟಿದ್ದೀವಿ. ಈಗ ಯಾರಾದರೂ ಗೆಸ್ಟ್ ಬರುವಾಗ ಏನಾದರೂ ಬರುವಾಗ ಅವಾಗ ಏನಾಗುತ್ತೆ, ಇಲ್ಲಿ ನಾವು ಏನು ಕೆಲಸ ಮಾಡ್ತಾಯಿದ್ರು ಸ್ವಲ್ಪ ಪ್ರೈವೇಸಿ ಕೂಡ ಸಿಗುತ್ತೆ. ಹಾಗೂ ಏನಾದರೂ ಈಗ ಗಲೀಜಿದ್ರೆ ಎಲ್ಲ ಕೆಲಸ ಮಾಡೋ ಅಲ್ಲೆಲ್ಲ ಇಟ್ಟರು ಏನು ಮನೆ ನೀಟಾಗಿ ಕಾಣುತ್ತೆ ಅಂತ ಹೇಳಿ ಈ ರೀತಿ ಇದೊಂದು ಎಂತ ಹೇಳ್ತಾರೆ ಸೆಕೆಂಡ್ ಕಿಚನ್ ಅಂತಲೇ ಹೇಳ್ಬೋದು. ಹಾಗೆ ಪಾತ್ರೆ ಅದು ಇದೆಲ್ಲ ತೊಳಿಲಿಕ್ಕೆ ಇಡಲಿಕ್ಕೆ ಸಣ್ಣದಾಗಿ ಇದೊಂದು ಕಿಚನ್. ಹಾಗೂ ಇಲ್ಲಿ ಕೂಡ ಹಾಗೆಯೇ ಇಲ್ಲಿ ಫ್ರಿಡ್ಜ್ ಉಂಟೊಂದು. ಈ ಕಿಚನ್ಗೆ ಬೇಕಾಗುವಾಗ ಈಗ ಮೀನು ಅದು ಇದೆಲ್ಲ ತಂದರೆ ಇಲ್ಲಿ ಕೂಡ ಒಂದು ಫ್ರಿಡ್ಜ್ ಉಂಟು. ಟೊಮೆಟೊ ಹೆಚ್ಚಾಗಿ ಇಲ್ಲಿ ಇಡ್ತೀವಿ. ಕೆಲವು ಒಳ್ಳೊಳ್ಳೆ ಇದಿರುತ್ತೆ ನೋಡಿ, ಅದನ್ನು ನಾವು ಜ್ಯೂಸ್ ಅದು ಇದೇನಾದರೂ ಇದ್ರೆಲ್ಲ ಆ ಕಿಚನಲ್ಲಿ ಇಡ್ತೀವಿ. ಅಲ್ಲಿ ಫ್ರಿಡ್ಜ್ ಉಂಟಲ್ಲ ಅದರಲ್ಲಿ. ಹಾಗೆ ಇಲ್ಲಿ ಒಂದು ಫ್ರಿಡ್ಜಿಗೆ ಇದುಂಟು. ಮತ್ತು ಇದು ಕನ್ಸೋಲು, ಅಯನ್ ಅದು ಇದೆಲ್ಲ ಹಾಕಲಿಕ್ಕೆ ಇಲ್ಲಿ ಕನ್ಸೋಲ್ ಉಂಟು ಈ ರೀತಿ. ಹೀಗೆ ಇದೊಂದು ಪ್ಲೇಸ್.
ಮೊದಲಿದು ಲಾಂಡ್ರಿ ಯೂನಿಟ್ ಅಂತ ಇತ್ತು, ಅದನ್ನು ಸಪ್ರೇಟಾಗಿ ಮಾಡಿ ಅವರು ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಲಾಂಡ್ರಿ ಅಂತಲೇ ಇದು ನಮ್ಮದು ಯುಟಿಲಿಟಿ ಏರಿಯಾ ಅಂತ ಹೇಳಿ ನಮ್ಮದೊಂದು ಹೆಸರು ಇದೆ. ಇಲ್ಲಿ ಗಾಳಿ ತುಂಬ ಚೆನ್ನಾಗಿ ಬರುತ್ತೆ ಯಾವಾಗಲೂ, ದೊಡ್ಡ ಕಿಟಕಿ ಕೂಡ ಉಂಟು. ಇದು ನಮಗೆ ನೋಡಿ ವಾಶ್ ಏರಿಯಾ, ಇದು ವಾಶ್ ಏರಿಯಾದ ಕೆಳಗಡೆ ಕೂಡ ನಮಗೆ ಇದು ಕೊಟ್ಟಿದ್ದಾರೆ, ಅವರು ಕ್ಯಾಬಿನೆಟ್ಸ್ ಕೊಟ್ಟಿದ್ದಾರೆ. ಏನಾದರೂ ಇಡಲಿಕ್ಕೆ ಹೈಡ್ ಮಾಡಲಿಕ್ಕೆ ಎಲ್ಲದಕ್ಕೂ ಆಗುತ್ತೆ. ಹಾಗೂ ದೊಡ್ಡ ದೊಡ್ಡ ಪಾತ್ರೆ, ಅದು ಇದು ಮೀನು ಚಿಕನ್ ಏನು ತೊಳೆಯಲಿಕ್ಕೆ ಎಲ್ಲದಕ್ಕೂ ಇಲ್ಲಿ ನಮಗೆ ಈಸಿ ಆಗುತ್ತೆ. ದೊಡ್ಡದಾಗಿದೆ ಪ್ಲೇಸ್. ಎಕ್ಸ್ಟ್ರಾ ಅಡುಗೆ ಮಾಡಲಿಕ್ಕೆ ಬೇಕಿದ್ರು, ಏನು ಮಾಡಲಿಕ್ಕೆ ಕಟ್ಟಿಂಗ್ ಮಾಡಲಿಕ್ಕೆ ಬೇಕಾ, ತುಂಬ ಜನ ಬಂದ್ರೆ ಏನಾದರೂ ಫಂಕ್ಷನ್ ಉಂಟಾ, ಎಲ್ಲದಕ್ಕೂ ಆಗುತ್ತೆ. ಹಾಗೂ ಇದು ಲಾಂಡ್ರಿ ಏರಿಯಾ ಅಂತೇಳಿ ಸಪ್ರೇಟಾಗಿ ಮಾಡಿ ಕೊಟ್ಟಿದ್ದಾರೆ. ಅದರ ಮೇಲೆ ಕೂಡ ನಮಗೆ ಕ್ಯಾಬಿನೆಟ್ಸ್ ಕೊಟ್ಟಿದ್ದಾರೆ ಅವರು, ಏನಾದರೂ ಇಡಲಿಕ್ಕೆ ಆಗುತ್ತೆ ಅಂತ ಹೇಳಿ. ಇದು ಸಪ್ರೇಟಾಗಿ ಲಾಂಡ್ರಿ ಏರಿಯಾ. ಇಲ್ಲಿ ನಮ್ಮದು ಡಿಶ್ ವಾಷರ್ ಅದು ಇದು ಎಲ್ಲ ಕೂಡ ಉಂಟು ಇಲ್ಲಿ. ಹಾಗೂ ಇಲ್ಲಿ ನಮಗೆ ನಿಜವಾಗ್ಲೂ ಬಟ್ಟೆ ತೊಳಿಲಿಕ್ಕೆ ಸಣ್ಣ ಸಣ್ಣದು ನಮ್ಮದು ಹ್ಯಾಂಡ್ ಟವಲ್ಸ್, ಕಿಚನ್ ಟವಲ್ಸ್ ಎಲ್ಲ ತೊಳಿಲಿಕ್ಕೆ ಇಲ್ಲಿ ಒಂದು ಸ್ಟೋನ್ ಬರುತ್ತೆ, ಅದು ನಾವು ಇನ್ನೂ ಕೂಡ ಹಾಕಲಿಲ್ಲ, ಅದು ಸ್ಟೋನ್ ಬರುತ್ತೆ, ಅದನ್ನು ಹಾಕಲಿಕ್ಕೆ ಇಲ್ಲಿ ಒಂದು ಪ್ಲೇಸ್ ನೋಡಿ ಯಾವ ರೀತಿ ಮಾಡಿ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲ ನೀರೆಲ್ಲ ಕರೆಕ್ಟಾಗಿ ಅಲ್ಲಿ ಹೋಗುತ್ತೆ. ಹಾಗೂ ಟ್ಯಾಪ್ ಅದು ಇದೆಲ್ಲ ಇಟ್ಟು ಕೊಟ್ಟಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಹಾಗೂ ಇದು ಬಾಗಿಲು ನಿಜವಾಗ್ಲೂ, ಈ ಬಾಗಿಲು ನಮ್ಮದು ಲಾಸ್ಟ್ ಇತ್ತು, ಇದು ಎಕ್ಸ್ಟ್ರಾ ಮಾಡಿದ್ದು ನಾವು ಯುಟಿಲಿಟಿ ಏರಿಯಾ. ಈ ಬಾಗಿಲು ನಮ್ಮದು ಲಾಸ್ಟ್ ಇತ್ತು. ತುಂಬ ಬಿಸಿಲು ಬರ್ತಾ ಇತ್ತು ಇಲ್ಲಿ ಹೊರಗಡೆ, ಕಿಚನಿಂದ ಹೊರಗಡೆ ಬರುವಾಗಿರಲಿಲ್ಲ, ತುಂಬ ಬಿಸಿಲಿತ್ತು ಇಲ್ಲಿ. ಅದನ್ನು ಈಗೆಲ್ಲ ಸಪ್ರೇಟಾಗಿ ಮಾಡಿ ಇದಕ್ಕೆ ಒಂದು ದೊಡ್ಡ ಎಕ್ಸ್ಟ್ರಾ ಸೇಫ್ಟಿ ಬಾಗಿಲೆಲ್ಲ ಮಾಡಿ ಕೊಟ್ಟು ನೋಡಿ ಈ ರೀತಿ ಇಲ್ಲಿಂದ ನಮಗೆ ಹೋಗಲಿಕ್ಕೆ ಮೆಟ್ಟಲು ಅದು ಇದೆಲ್ಲ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಹಾಗೂ ಮೇಲ್ಗಡೆ ನಿಮಗೆ ಬೇಕಾಗುವಷ್ಟು ಲೈಟ್ ಅದು ಇದು ಎಲ್ಲ ಕೂಡ ಉಂಟು. ಮೊದಲು ನಾವು ಮಲಗುವಾಗ ಎಷ್ಟೊಂದು ಎದುರಿ ಮಲಗ್ತಿದ್ವಿ ಅಂದರೆ ಅಲ್ಲಿ ಬಾಗಿಲಿಲ್ಲ ಇಲ್ಲಿ ಬಾಗಿಲಿಲ್ಲ ಅಂತೇಳಿ, ಆದರೆ ಇವಾಗ ಫುಲ್ಲು ಸೇಫ್ ಮಾಡಿ ಕೊಟ್ಟಿದ್ದಾರೆ. ಏನು ಚಿಂತೆ ಇಲ್ಲ ನಮಗೆ. ನೋಡಿ ಎಲ್ಲದಕ್ಕೂ ಗ್ರಿಲ್ ಅದು ಇದೆಲ್ಲ ಹಾಕಿ ಸೇಫಾಗಿ ಒಂದು ಈಗ ನಿದ್ದೆ ಒಂದು ಬರುತ್ತೆ, ಸೇಫಾಗಿ ಮಲಗಲಿಕ್ಕೆ ಒಂದು ತುಂಬ ಒಳ್ಳೆ ತಲೆ ಓಡಿಸಿ ಎಲ್ಲವನ್ನು ಕೂಡ ಅವರು ಡಿಸೈನ್ ಮಾಡಿ ಕೊಟ್ಟಿದ್ದಾರೆ ನಮಗೆ. ಕೆಳಗಡೆ ಈಗ ನೋಡಿದ್ರಿ ನೀವು 2 ಕಿಚನ್, ಡೈನಿಂಗ್ ರೂಮು, ಕಾರ್ಡ್ ಏರಿಯಾ, ಪ್ರೇಯರ್ ರೂಮು, ಒಂದು ಹಾಲು, ಲಿವಿಂಗ್ ಹಾಲ್, ಇನ್ನೊಂದು ಫಾಯರ್. ಇಷ್ಟಕ್ಕೆ ಇದು ಮುಗಿಯೋದಿಲ್ಲ, ಇಲ್ಲಿ ಇನ್ನೂ ಕೂಡ 2 ರೂಮ್ ಬರುತ್ತೆ. ಇಲ್ಲಿ ಬರುತ್ತೆ ಮೇನ್ 2 ರೂಮ್, ಒಂದು ಮಾಸ್ಟರ್ ರೂಮ್ ಕೆಳಗಡೆದ್ದು ಅಮ್ಮಂದು ಹಾಗೂ ಗೆಸ್ಟ್ ರೂಮ್ ಅಂತ ಹೇಳಿ. ಇಲ್ಲಿ ನಾವು ಒಂದು ಪೋಸ್ಟರ್ ಹಾಕಿದ್ದೀವಿ, ಯಾಕೆಂದರೆ ಇದು ಕಿಚನಿಗೆಲ್ಲ ರಿಲೇಟೆಡ್ ಉಂಟಲ್ವ, ಹಾಗಾಗಿ ಈ ಪೋಸ್ಟರ್ ಹಾಕಿದ್ದೀವಿ. ಇದು ಫೋಕಸ್ ರಾಘು ಅವರು ನಮಗೆ ಗಿಫ್ಟ್ ಮಾಡಿದ ಪೋಸ್ಟರ್, ಅವರೇ ಸ್ವಂತ ತೆಗೆದ ಫೋಟೋಸ್ ಇದು, ಯಾವುದೇ ಪೇಂಟಿಂಗ್ ಅಥವಾ ಎಕ್ಸ್ಟ್ರಾ ಇದಲ್ಲ, ಇದು ಅವರೇ ತೆಗೆದ ಫೋಟೋಸ್ ಇದೆಲ್ಲ. ಲಂಬಾನಿ ಹೆಂಗಸು ಇದು ಮಾಡ್ತಾ ಇರೋದು, ಕುಕ್ಕಿಂಗ್ ಮಾಡ್ತಾ ಇರುವ ಫೋಟೋಸ್ ತುಂಬ ಚೆನ್ನಾಗಿದೆ. ಇದು ನಿಜವಾಗ್ಲೂ ನನಗೆ ಇದು ಕುಕ್ಕಿಂಗ್ ಏರಿಯಾದಲ್ಲಿ ಅಲ್ಲಿ ಕನ್ಸೋಲ್ ಹತ್ರ ಹಾಕಲಿಕ್ಕೆ ಬೇಕಿತ್ತು, ಆದರೆ ತುಂಬ ದೊಡ್ಡದಾಗುತ್ತೆ ಇದು, ಅಲ್ಲಿಗೆ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಹಾಕಿದ್ದೇವೆ ಇದನ್ನು. ನೆಕ್ಸ್ಟ್ ಇದು ಅಮ್ಮನ ರೂಮು ಹಾಗೂ ತಿಮ್ಮಿ ರೂಮ್, ಮಮ್ಮಿ ಡ್ಯಾಡಿ ತಿಮ್ಮಿ ಮೂವರದು ಕೂಡ ರೂಮ್. ಇದು ಲೈಟ್ ಆಗ್ತೇನೆ ಒಂದು ನಿಮಿಷ. ಇದು ಕೆಳಗಡೆದು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ನೋಡಿ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದೇವೆ, ಏನು ಕೂಡ ಮೊದಲೇದಿಲ್ಲಿ ಇಲ್ಲ. ಒಂದು ಹೆಡ್ ಬೋರ್ಡು ಅದು ಇದು ಎಲ್ಲ ಈ ರೀತಿ ಇದೆ ಇದು. ಹಾಗೂ ಕಲರ್ ಕೂಡ ನೋಡ್ಬೋದು ನೀವು, ಕಲರ್ ಕಾಂಬಿನೇಷನ್ ಕೂಡ. ವಾರ್ಡ್ರಾಬ್ಸ್ ಇದು ಫ್ಲೆವಿಟ್ ಅನ್ನೋದು ತಿಮ್ಮಿದ್ದು ವಾರ್ಡ್ರಾಬ್. ಇಲ್ಲೀಗ ಇದೆಲ್ಲ ಇದು ಇಡಲಿಕ್ಕೆ ಅಂತ ಸ್ಲಿಪ್ಪರ್ ಅದು ಇದೆಲ್ಲ ಈಗ ಒಟ್ರಾಸಿ ಇಟ್ಟಿದ್ದಾರೆ ಅಮ್ಮ ಎಲ್ಲ. ಇದು ಅವಳದೇ ಬಟ್ಟೆ ಎಲ್ಲ ಇಟ್ಟಿದ್ದೀವಿ ಇಲ್ಲಿ, ಇದು ಕೂಡ ಅವಳದೇ ಬಟ್ಟೆ ಎಲ್ಲ ಉಂಟಿಲ್ಲಿ. ಇಲ್ಲಿ ಒಂದು ಓಪನ್ ಶೆಲ್ಫ್ಸ್ ಕೊಟ್ಟಿದ್ದಾರೆ ಅವರು, ಓಪನ್ ಅಲ್ಲ ಅಂದರೆ ಪ್ರೊಫೈಲ್ ಡೋರ್ ಇದ್ದು ಸೆಲ್ಫ್ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಮೇಕಪ್ ಇದ್ದು ಎಲ್ಲ ಇಡಲಿಕ್ಕೆ ಒಳಗೆ ಆ ರೀತಿ ಕೊಟ್ಟಿದ್ದಾರೆ. ಹಾಗೂ ಇದು ದೊಡ್ಡ ಮಿರರ್ ಒಂದು, ಈ ರೀತಿ ದೊಡ್ಡ ಮಿರರ್, ಸೈಡಿಗೆ ಪ್ರೊಫೈಲ್ ಲೈಟ್ಸ್. ಹಾಗೂ ಇದರದ್ದು ಸೀಲಿಂಗ್ ಕೂಡ ನೀವು ನೋಡ್ಬೋದು, ಒಂದು ಬೆಡ್ಗೆ ಕನೆಕ್ಟ್ ಆಗುವ ಹಾಗೆ ಆ ಪೋರ್ಷನಲ್ಲಿ ಅವರು ಮಾಡಿಕೊಟ್ಟಿದ್ದಾರೆ ಇದರದ್ದು. ಇದು ಮಮ್ಮಿ ಡ್ಯಾಡಿದು ವಾರ್ಡ್ರಾಬ್. ಹಾಗೂ ಮೇಲ್ಗಡೆ ಕೂಡ ಕ್ಯಾಬಿನೆಟ್ಸ್ ಇದೆ ನೋಡ್ಬೋದು ನೀವು, ಕೊಟ್ಟಿದ್ದಾರೆ ಅವರು ಏನಾದರೂ ಇಡಲಿಕ್ಕೆ. ಹಾಗೂ ಇದು ಸೆಲ್ಫ್, ಈಗ ನಾವು ಬಟ್ಟೆ ನೋಡಿ ಇಲ್ಲೆಲ್ಲ ನೇತಾಡಿ ಇಟ್ಟಿದ್ದಾರಲ್ಲ, ಇಲ್ದರೆ ಇದು ಬಟ್ಟೆ ಎಲ್ಲ ಹೆಚ್ಚಾಗಿ ಬೆಡ್ ಮೇಲೆ ಇರ್ತಿತ್ತು.
ಅಥವಾ ಕಿಟಕಿ ಮೇಲೆ ಅದರ ಮೇಲೆ ಇದರ ಮೇಲೆ ಹಾಗಾಗಿರುತ್ತೆ. ಹಾಕಿದ ಬಟ್ಟೆ, ಒಮ್ಮೆ ಹಾಕಿದ ಬಟ್ಟೆಯನ್ನು ಇದು ಮಾಡಲಿಕ್ಕೆ ಈ ರೀತಿ ಸೈಡಲ್ಲಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಕೂಡ ನೋಡ್ಬೋದು, ಓಪನ್ ಆಗಿದೆ. ಹಾಗಾಗಿ ಬೆವರಿನ ಬಟ್ಟೆ ಒಮ್ಮೆ ಹಾಕಿದ್ದಿದ್ರೆ ನಾವು ಇಲ್ಲಿ ಹಾಕ್ಬೋದು ಅಥವಾ ಬಿಸಿಲಿಗೆ ಹಾಕ್ಬೋದು, ಇಲ್ಲಿ ಕೂಡ ಹಾಕ್ಬೋದು. ನೋಡಿ ಹೀಗೆ. ಈಗ ಮೊದಲು ಫಸ್ಟ್ ಮನೆ ಮಾಡುವಾಗ ಸೀದಾ ಡೈರೆಕ್ಟ್ ಸೀಲಿಂಗಿಗೆ ಕೊಟ್ಟಿದ್ದರು, POPಗೆ ಕರ್ಟನ್ಸನ್ನು. ಒಂದು ದಿನ ಹೀಗೆ ಮಾಡುವಾಗ ಅದು ಕೆಳಗೆ ಜಾರಿ ಬೀಳ್ತಾ ಇತ್ತು, ಆ ರೀತಿ ಇತ್ತು. ಇವರು ಇದಕ್ಕೆ ಸಪ್ರೇಟಾಗಿ ಒಂದು ಇದು ಮಾಡಿ ಅದಕ್ಕೆ ಕೊಟ್ಟಿದ್ದಾರೆ. ಇವಾಗ ಎಷ್ಟು ಗಟ್ಟಿಯಾಗಿದೆ ಅಂದರೆ ನಾವು ಎಷ್ಟು ಸಲ ಏನು ಮಾಡಿದರೂ ಏನಾಗಲ್ಲ. ವುಡ್ಡಿಗೆ ಅವರು ಕೊಟ್ಟಿದ್ದಾರೆ ಪರ್ಫೆಕ್ಟಾಗಿ. ಹಾಗೂ ಡಬಲಲ್ಲಿ ಕೊಡ್ತಾರೆ. ಇಲ್ಲೆಲ್ಲ ನಮಗೆ ಜಾಸ್ತಿ ಬೆಳಕು ಬೀಳಬಾರ್ದು, ಮಲಗಬೇಕಲ್ವ ನಾವು. ಹಾಗಾಗಿ ಡಬಲ್ ನೋಡಿ, ಒಳಗಡೆ ಒಂದುಂಟು, ಹೊರಗಡೆ ಅದಕ್ಕೆ ಮ್ಯಾಚಿಂಗ್ ಆಗುವಾಗೆ ಒಂದು ಈ ರೀತಿ ಡಬಲ್ ಆಗಿ ಕೊಟ್ಟಿದ್ದಾರೆ. ಹಾಗೂ ಎಲ್ಲದಕ್ಕೂ ಹೆಚ್ಚಾಗಿ ಅಟ್ಯಾಚ್ ಬಾತ್ರೂಮೇ ನಾವು ಇಟ್ಟಿದ್ದೀವಿ ಎಲ್ಲ ರೂಮಿಗೆ. ಇದು ಮಮ್ಮಿದ್ದು ಅಟ್ಯಾಚ್ ಬಾತ್ರೂಮ್. ಇದೊಂದು ಮಿರರ್, ವಾಶ್ ಬೇಷನ್ ಹಾಗೂ ಕೆಳಗಡೆ ಕ್ಯಾಬಿನೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು. ಓಕೆ, ಇದು ಇವಾಗ ನೆಕ್ಸ್ಟ್ ಗೆಸ್ಟ್ ರೂಮ್. ಇಲ್ಲಿ ಕೆಳಗಡೆ ಮೊದಲು ಗೆಸ್ಟ್ ರೂಮು, ಈಗ ಗೆಸ್ಟ್ ರೂಮ್, ಮೊದಲು ನಮ್ಮ ರೂಮ್ ಇತ್ತಿದ್ದು. ಹೇಗಿತ್ತು ನೋಡಿ, ಯಾವ ರೀತಿ ಆಗಿದೆ ನೋಡ್ಬೋದು ನೀವು. ಕಂಪ್ಲೀಟಾಗಿ ಡೀಸೆಂಟಾಗಿ, ಚಿಕ್ಕದಾಗಿ, ಚೊಕ್ಕದಾಗಿ ಅಂತ ಹೇಳ್ತಾರೆ ನೋಡಿ. ಗೆಸ್ಟಿಗೆ ಆಗುವಷ್ಟು ಗೆಸ್ಟ್ ರೂಮ್ ಇಟ್ಟಿದ್ದೀವಿ ನಾವು. ಓಲ್ಡಲ್ಲಿ ನಾವು ಚೇಂಜ್ ಮಾಡಲಿಲ್ಲ ಅಂದರೆ ಈ ಒಂದು ರೂಮಲ್ಲಿ ಸೀಲಿಂಗ್ ಒಂದು, ಹಾಗೂ ಈ ವಾರ್ಡ್ರೋಬ್ ಒಂದು. ಯಾಕೆಂದರೆ ಇದ್ದಿದ್ದು ದುಡ್ಡೆಲ್ಲ ಮೊದಲಿನವರೇ ನುಂಗಿಬಿಟ್ರಲ್ವ. ಆಮೇಲೆ ನಮಗೆ ಇಲ್ಲಿ ಏನು ಮಾಡಲಿಕ್ಕೆ ಆಗಲಿಲ್ಲ, ಕೆಲವು ಹಾಗೆ ಬಿಟ್ವಿ. ಇದೆಲ್ಲ ನೆಕ್ಸ್ಟ್ ಇದು ಮಾಡೋಣ ಅಂತ ಹೇಳಿ ಇಲ್ಲಿ ನಮ್ಮದು ಇದಿರೋದು. ನೆಕ್ಸ್ಟಿಗೆ ಎಂಥದ್ದು ಬಾತ್ರೂಮ್, ಗೆಸ್ಟ್ ಬಾತ್ರೂಮ್. ಇದು ಈ ರೀತಿ ಇದೆ ಗೆಸ್ಟ್ ಬಾತ್ರೂಮ್. ಹಾಗೆ ಇಲ್ಲಿ ವಾರ್ಡ್ರೋಬ್, ಹಾಗೂ ಇಲ್ಲಿ ಗೆಸ್ಟ್ ಬಂದರೆ ಅವರಿಗೆ TV ಎಲ್ಲವನ್ನು ನಾವು ಇಟ್ಟಿದ್ದೀವಿ. ಒಂಥರ ಚೊಕ್ಕದಾಗಿ, ಚಿಕ್ಕದಾಗಿ ಅಂತ ಹೇಳ್ತೇವೆ ನೋಡಿ, ಆ ರೀತಿ ಇದೆ ಇದು. ಹಾಗೂ ಅಲ್ಲಿ ಕರ್ಟನ್ಸ್ ಇದೆ ಪಕ್ಕದಲ್ಲಿ. ಸೇಮ್ ಅಮ್ಮನ ರೂಮಲ್ಲಿ ಯಾವ ರೀತಿ ಮೇಲ್ಗಡೆ ಎಲ್ಲ ಮಾಡಿದ್ವಿ ನೋಡಿ, ಸೇಮ್ ಅದೇ ರೀತಿ ಇಲ್ಲಿ ಕೂಡ ಮಾಡಿದ್ದಾರೆ. ಇದರಿಂದ ಹೊರಗಡೆ ನೋಡಿದರೆ ಸ್ವಿಮ್ಮಿಂಗ್ ಪೂಲ್ ಇದ್ದರೆ ಸ್ವಿಮ್ಮಿಂಗ್ ಪೂಲ್ ಕಾಣುತ್ತೆ, ಆ ರೀತಿ ವ್ಯೂ ಉಂಟು ಇಲ್ಲಿ. ಆದರೆ ಇವಾಗ ಸ್ವಿಮ್ಮಿಂಗ್ ಪೂಲ್ ಇಲ್ಲ ಅಲ್ಲ, ಹಾಗಾಗಿ ಕಾಣುತ್ತಿಲ್ಲ. ಇಲ್ಲದ್ರೆ ಇಲ್ಲಿ ಕೂಡ ಕಿಟಕಿ ದೊಡ್ಡದಾಗಿದೆ, ಸ್ವಿಮ್ಮಿಂಗ್ ಪೂಲ್ ಇದು ವ್ಯೂ ಉಂಟು ಇಲ್ಲಿ. ಸೊ ಈ ವಿಡಿಯೋವನ್ನು ನಾನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ತುಂಬ ಲಾಂಗ್ ಆಗಿದೆ. ಇನ್ನೂ ಕೂಡ ನಿಮ್ಮ ಜೊತೆ ತುಂಬ ಶೇರ್ ಮಾಡಲಿಕ್ಕೆ ಉಂಟು. ಹಾಗಾಗಿ ನೆಕ್ಸ್ಟ್ ಎಪಿಸೋಡ್ಗೋಸ್ಕರ ವೆಯ್ಟ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.